ಡಿಪಾರ್ಚರ್ ತೊಗೊಳುತ್ತೆ 2 ನಿಮಿಷಕ್ಕೆ ಟ್ರೈನ್ ಇಲ್ಲ ಅರೈವಲ್ ಪೂರ್ತಿನ ಲಾಸ್ಟ್ ಹೋಗ್ಬೇಕು ಬ್ಯಾಗ್ ಐತಿ A1 ಮುಂದೆ ಒಂದು H1 ಐತಿ ಉದ್ದಲ್ಲ ಅಡ್ಡ 1.5 ಕಿಲೋಮೀಟರ್ ಐತಿ ಸ್ಟೇಷನ್. ಪಾಂಟೋಸ್ ಪಾರ್ಕ್ ಮಾಡೋದು ನೋಡ್ರಿ. ಸೊ ನಾವೀಗ ನಾರ್ತ್ ಈಸ್ಟ್ ಟ್ರೈನ್ ಒಳಗೆ ಹೊಂಟೇವಲ್ಲ. ಎಲ್ಲರಿಗೂ ನಮಸ್ಕಾರ ರೀ. ಇವತ್ತು ಹೊಸ ವಿಡಿಯೋಕ್ಕೆ ಸ್ವಾಗತ. ಒಂದೇ ಸ್ಲೀಪರ್ ಆದ್ಮೇಲೆ ಇದನ್ನ ಹಾಕಿದೆ ರಾಜಧಾನಿ ಎಕ್ಸ್ಪ್ರೆಸ್. 2 ಪಾರ್ಟ್ ಮಸ್ತ್ ಎಂಜಾಯ್ ಮಾಡ್ರಿ ಅಂತ ಹೇಳಿ ಅನ್ಕೋತೀನಿ. ಈಗ ನಾನು ವಾಪಸ್ ಹೊಂಟೇನಿ ರೀ ನಮ್ಮ ಬೆಂಗಳೂರಿಗೆ ಹೋಗ್ಬೇಕಂತೇಳಿ ನಾನು ತೊಗೊಂಡೇನಿ ರೀ ಹೌಡಾದಿಂದ SMVTಗೆ ಹೋಗುವಂಥ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಟೈಟಲ್ ತಮ್ಮನೆಲ್ಲ ಕಂಡಿರುತ್ತೀರಿ. ಬಟ್ ನಾನೀಗ ಅದನ್ನು ರೀ ಮೋಹಿತ್ ಭಾಯ್ ಅವ್ರ ಮನೆಯಲ್ಲಿ ಅಂತೇಳಿ ಇರುವಂಥ ಇನ್ಸೈಡ್ ಇಟ ನಮ್ಮ ಇನ್ಸ್ಪಿರೇಷನ್ ಅವ್ರ ಮನೆ ಅಂತೇಳಿ ಇರುವಂಥ ಲಿಲ್ವಾ ರೈಲ್ವೆ ಸ್ಟೇಷನ್ ಒಳಗೆ. ಇಲ್ಲಿಂದ ನಾನು ಹೊಂಟೇನಿ ಹೌಡಾಗ. ಸೊ ಹೌಡಾದಿಂದ ನನ್ನ ಟ್ರೈನ್ ಐತಿ. ಕೋಲ್ಕತ್ತಾ ಒಳಗೆ ಭಾಳ ಟ್ರಾಫಿಕ್ ಇರುತ್ತೆ. ಸೊ ಲೋಕಲ್ ಐತಿ ಕೋಲ್ಕತ್ತಾ ಒಳಗೆ. ಲೋಕಲ್ ತೊಗೊಂಡು ಒಂದೇ ಸ್ಟೇಷನ್ ಇದೆ ಲಿಲ್ವಾ ಬಿಟ್ಟು ಹುಡುಗ ಹೌಡಾ. ಸೊ ಹೌಡಾ ನಿಮ್ಗೆ ಗೊತ್ತಿರೋಂಗೆ ಇಂಡಿಯಾ ಒಳಗೆ ನಂಬರ್ ಒಳಗೆ ಬರುತ್ತೆ ಬಿಸಿಯೆಸ್ಟ್ ರೈಲ್ವೆ ಸ್ಟೇಷನ್ ಒಳಗೆ. ಟೋಟಲ್ 23 ನಂಬರ್ ಪ್ಲಾಟ್ಫಾರ್ಮ್ ಅದಾವ್ರಿ ಇಲ್ಲಿ. ಸೊ ಅದು ದೊಡ್ಡ ಸ್ಟೇಷನ್ ಹೆಂಗೆ ಐತಿ ಏನೇನೈತಿ ಎಲ್ಲ ನೋಡೋದಂತ ಅಲ್ಲಿಂದ ನಮ್ಮ ಬೆಂಗಳೂರಿಗೆ ಹೋಗುವಂಥ ಸೂಪರ್ ಫಾಸ್ಟ್ನ ನಾನು ತೊಗೋತೀನಿ. ಡೈಲಿ ನೋಡೋಕೆ ಸಿಗುತ್ತೆ ರೀ. ಇದು ತಿರುಪತಿ ಹಂಗೆ ಅದು ರೂಟ್ ಐತಿ. ಸೊ ಸ್ಟೇಷನ್ಗೆ ಹೋಗೋಣಂತ ಪಟ್ ಏನೇನು ಅದ್ರ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಿಮ್ಮ ಜೊತೆ ನಾನು ಫುಲ್ ಜರ್ನಿ ತೋರಿಸ್ತೀನಿ. ಹೌಡಾದಿಂದ ಏನು ಡೆಲ್ಲಿ ಸೈಡ್ ಹೋಗ್ತಾವಲ್ರಿ ಟ್ರೈನ್ಗಳು, ಇಲ್ಲಿಂದ ಕ್ರಾಸ್ ಆಗ್ತಾವ. ಹೌಡಾಕ್ಕೆ ಹತ್ಕೋದಮ್ಮ ಬಾಗ್ ಎಕ್ಸ್ಪ್ರೆಸ್ಸಿಗೆ ಸ್ಕಿಪ್ ಮಾಡತೈತೆ ಲಿಲ್ವಾನ. ಹೌಡಾದಿಲ್ಲಿ ಮೇನ್ ಲೈನ್ ಇದೆ. ಮತ್ತು ಹೌಡಾದಿಂದ ಏನು ನಾರ್ತ್ ಈಸ್ಟರ್ನ್ ಸೈಡ್ ಹೋಗ್ತಾವಲ್ಲ ಟ್ರೈನ್ಗಳು NFR ಸೈಡ್ ಅಂತ ಹೇಳ್ಬೋದು ನೀವು. ಸೊ ಅವೆಲ್ಲ ಹಿಂಗೆ ಹೋಗ್ತಾವೆ. ಲಿಲ್ವಾ ಸ್ಟೇಷನ್ ಸ್ಟಾಪ್ ಮಾಡ್ದೆ 5 ಕಿಲೋಮೀಟ್ರ್ ಐತಿ ಇಲ್ಲಿಂದ ಹಿಂಗೆ ಹೋಗುತ್ತೆ. ಸೊ 2ನೇ ಪ್ಲಾಟ್ಫಾರ್ಮ್ ಒಳಗೆ ನಂದೀಗ ಬಾಂದೇಲಿಂದ ಹೌಡಾಗೆ ಹೋಗುವಂಥ ಲೋಕಲ್ ಬರೋದತ್ತು ನೋಡ್ರಿ. ಈಗ ಲೈಟ್ ಕಾಣತೈತೆ ನೋಡ್ಬೋದು ನೀವು. ಬ್ಯಾಕ್ ಟು ಬ್ಯಾಕ್ ಟ್ರೈನ್ ನೋಡ್ರಿ. ಇನ್ನೊಂದು ಬಂತು ಫುಲ್ ಹಾಂಕಿಂಗಿಂದ ಒಂದೇ ಬರತ್ತೆ. ವಾವ್, ಯಾವುದು ಒಂದೇ ಬರುತ್ತೆ 22302. ಬೆಂಗಾಲಿ ಒಳಗೆ ಬರೋದಾದ್ರೆ ಅರ್ಥ ಆಗತ್ತ. ಒಂದೇ ಭಾರತ್ ಎಕ್ಸ್ಪ್ರೆಸ್ 22302 ಚೆಕ್ ಮಾಡಿರಿ ಇಲ್ಲಿದಂತೇಳಿ. ನಂದು ಲೋಕಲ್ ಬಂತು ನೋಡ್ರಿ. ಇದು ಫಾಗ್ ಅನ್ನೋದು ಏನು ಯಾವ ಬಗ್ಗೆ ಅನ್ನೋದು ಗೊತ್ತಿಲ್ಲ. ಬಟ್ ನಾನು ಲೋಕಲ್ ಬಂತ ಅದಂತೂ ನಾನು ಹೋಗ್ತೀನಿ. ಲಾಸ್ಟ್ ಸ್ಟೇಷನ್ ಅಷ್ಟೇನು ಫ್ಯಾಕ್ ಇಲ್ಲ, ಲೋಕಲ್ ಆಯ್ತು ರೀ. ಫೈನಲಿ ಈಗ ನಾನು ಹೌಡಾ ಜಂಕ್ಷನ್ ರೀಚ್ ಆಗೇನು ರೀ. ಹೌಡಾ ಜಂಕ್ಷನ್ ಒಳಗೆ ಟೋಟಲಾಗಿ 23 ನಂಬರ್ ಪ್ಲಾಟ್ಫಾರ್ಮ್ಗಳು ಅದಾವೆ. 23 ಪ್ಲಾಟ್ಫಾರ್ಮ್ ರೀ. ಇಂಡಿಯಾಸ್ ನಂಬರ್ 1 ಹಂಗೆ ಅನ್ನಂಗಿಲ್ಲ. ಸೊ ಆ 23 ಒಳಗೆ 8 ಪ್ಲಾಟ್ಫಾರ್ಮ ಲೋಕಲಿಗೆ ಯೂಸ್ ಮಾಡ್ತಾರೆ. ಸೊ ಇದು 8ನೇ ಪ್ಲಾಟ್ಫಾರ್ಮ್, ಇದು 9ನೇ ಪ್ಲಾಟ್ಫಾರ್ಮ್ ಒಳಗೆ ಒಂದೇ ಬರುತ್ತೆ ಇದು. ಸೊ 9ರಿಂದ 17ನೇ ಪ್ಲಾಟ್ಫಾರ್ಮ್ ಏನು ಇರ್ತಾವಲ್ಲ ಇವ ನಾನು ಡೆಲ್ಲಿ ಮತ್ತು ಇದನ್ನು NJP ತೋರಿಸಿದಲ್ಲ ಆ ಸೈಡ್ ಹೋಗಿ ಯೂಸ್ ಮಾಡ್ತಾರಂತ. 17ರಿಂದ 23 ಸೌತ್ ಗಾಡಿ ಏನು ಇರ್ತಾವಲ್ಲ ನಮ್ಮ ಹೆಂಗೆ ಬೆಂಗಳೂರು, ವಿಶಾಖಪಟ್ಟಣಂ, ವಿಜಯವಾಡ ಆ ಸೈಡ್ ಹೋಗಿ ಯೂಸ್ ಮಾಡ್ತಾರಂತ. ಟೋಟಲ್ ಇವತ್ತು ಇಲ್ಲಿಂದ ಡೈಲಿ 243ಕ್ಕಿಂತ ಹೆಚ್ಚಿಗೆ ಟ್ರೈನ್ಗಳು ರನ್ ಆಗ್ತಾವಂತ ನೋಡ್ರಿ. ಟೋಟಲ್ 243 ಟ್ರೈನ್ ಒಂದು ದಿನಕ್ಕೆ. ಏನಂದ್ರು 2 ನಿಮಿಷಕ್ಕೆ ಒಂದು ಟ್ರೈನ್ ನೋಡ್ರಿ. ಮಿನಿಮಮ್ 2 ನಿಮಿಷಕ್ಕೆ ಒಂದು ಟ್ರೈನ್ ಇಲ್ಲಿಂದ ಡಿಪಾರ್ಚರ್ ತೊಗೊಳುತ್ತೆ. 2 ನಿಮಿಷಕ್ಕೆ ಒಂದು ಟ್ರೈನ್ ಇಲ್ಲಿ ಅರೈವಲ್ ಆಗುತ್ತೆ. ಇಷ್ಟು ಬಿಸಿಯೆಸ್ಟ್ ರೈಲ್ವೆ ಸ್ಟೇಷನ್ ಇದು. ಇಷ್ಟು ದೊಡ್ಡ ಸ್ಟೇಷನ್ ಐತಿ, ಇಷ್ಟು ಟ್ರೈನ್ಗಳು ಬರ್ತಾವೆ ಅಂದ್ರೆ ಜನ ಇರಲೇಬೇಕಲ್ಲ ನೋಡ್ರಿ. ಇಲ್ಲಿ ಹಂಗೆ ಇರ್ವಿ ಥರ ಅದಾರ ಜನ ರೀ. ಇಲ್ಲಿ ಒಟ್ಟು ಕಂಟಿನ್ಯೂಸ್ ಆಗಿ ಇಲ್ಲಿಂದ ಅಲ್ಲಿಗೆ ಮೂವ್ಮೆಂಟ್ ಆಗತ್ತೆ ಬಿಟ್ಟದಿ. ಹೌಡಾ ಸ್ಟೇಷನ್ ಬಂದ್ಬಿಟ್ಟು ಒಂದು ಟರ್ಮಿನೇಟಿಂಗ್ ರೈಲ್ವೆ ಸ್ಟೇಷನ್ ರೀ. ಇಲ್ಲಿ ನೋಡ್ಬೋದು ನೀವು. ಇಲ್ಲ ಟರ್ಮಿನೇಟಿಂಗ್. ಇಲ್ಲಿಂದ ಮುಂದೆ ಟ್ರೈನ್ಗಳು ಎಲ್ಲಿಂದ ಹೋಗೋದಿಲ್ಲ. ಇಲ್ಲಿಂದ ಎಲ್ಲ ಲೋಕೋ ರಿವರ್ಸಲ್ಲಿ ತೊಗೊಂಡು ಮುಂದೆ ಅವ್ರ ಡೆಸ್ಟಿನೇಷನ್ಗಳಿಗೆ ಹೋಗ್ತಾವೆ. ಸೊ ನಂದು ಟ್ರೈನ್ ಯಾವ ಪ್ಲಾಟ್ಫಾರ್ಮ್ ಒಳಗೆ ಐತಿ ನೋಡೋಣ. ಇದಿತ್ತಾಗ ಲಾಸ್ಟ್ ಐತಿ. ನಂದೇನೋ ನ್ಯೂ ಕಾಂಪ್ಲೆಕ್ಸ್ ಅಂತ ಐತ್ರಿ, ಅಲ್ಲಿಂದ ಐತಿ ಟ್ರೈನ್. ನೋಡ್ರಿ ಜನ ಎಷ್ಟು ಹಾಕೊಂಡು ಜನ ಇಲ್ಲಿ ಕಂಟಿನ್ಯೂಸ್ ಆಗಿ ಬೈ ಹೌಡಾ SMVT ಎಕ್ಸ್ಪ್ರೆಸ್ ಪ್ಲಾಟ್ಫಾರ್ಮ್ ನಂಬರ್ 22 ನೋಡ್ರಿ. ಇನ್ನೊಂದಾಗಿರೋ 23 ಸ್ಟೇಷನ್ ಎಂಡ್ ಆಗಿಬಿಡ್ತಿತ್ತು. ಪೂರ್ತಿ ಇನ್ನು ಲಾಸ್ಟ್ ಮಟ್ಟ ಹೋಗ್ಬೇಕ್ರಿ. ನೋಡ್ರಿ ಇಲ್ಲಿ 9 ನಂಬರ್ ಪ್ಲಾಟ್ಫಾರ್ಮ್ ಐತಿ. ಇಲ್ಲಿ 22307 ಟ್ರೈನ್ ಅಂತ ಇಲ್ಲಿ ಅನೌನ್ಸ್ಮೆಂಟನ್ನು ಹಾಕ್ಯಾರ. ಸೊ ಅಂದ್ರೆ ಡಿಸ್ಪ್ಲೇ ಮಾಡ್ರ ಇಲ್ಲಿ ನೋಡ್ರಿ. ವೇಟಿಂಗ್ ಹಾಲ್ ಎಷ್ಟು ದೊಡ್ಡದೈತಿ ಇಲ್ಲಿ.
ಸೊ 17 to 23 ಪ್ಲಾಟ್ಫಾರ್ಮ್ ಏನದಾವಲ್ಲ ಇವೆಲ್ಲ ನ್ಯೂ ಕಾಂಪ್ಲೆಕ್ಸ್ ಅಂತ ಐತ್ರಿ, ಅಲ್ಲಿ ಅದಾವ. ಈಗ ಹಳೆಯದಿನ ಕಾಂಪ್ಲೆಕ್ಸ್ ಐತಲ್ಲ ಇದನ್ನ ದಾಟಿ ನಾನು ಮುಂದೆ ಹೋಗ್ಬೇಕು. ಸೊ ಇಲ್ಲೆಲ್ಲ ATVM ಮಷಿನ್ ಇದು ಎಲ್ಲ ಪ್ರೊವೈಡ್ ಮಾಡ್ಯಾರ ಅಲ್ಲೆಲ್ಲೇ. ಇದು ಓಲ್ಡ್ ಕಾಂಪ್ಲೆಕ್ಸ್ ಇದು ಎಂಟ್ರಿ. ಸೊ ನ್ಯೂ ಕಾಂಪ್ಲೆಕ್ಸಿಗೆ ಎಂಟ್ರಿ ಆಗ್ಬೇಕು. ಹೌಡಾ ಮೆಟ್ರೋದ ಸಬ್ ಏನೇನು ಐತಿ. ಟೈಮ್ ಇರ್ತಾವೆ ಬರಲೇಬೇಕ್ರಿ ಇಲ್ಲೇ, ಟೈಮ್ ಇಟ್ಕೊಂಡು ಅಡ್ಡಾಡ್ಬೇಕು ನೀವು ಇಲ್ಲಿ ಹೌಡಾ ಸ್ಟೇಷನ್ ಒಳಗೆ. ಸ್ವಲ್ಪ ದೂರನೇ ಐತೆ ನೋಡ್ರಿಪ್ಪ ಅದು. ಫೈನಲಿ ಬಂದೆ, 20 ನಿಮಿಷ ಅಷ್ಟೇ ಐತಿನ. ಸೊ ಅದಕ್ಕೆ ಜಲ್ದಿ ಬಾಜು ಒಳಗೆ ನಾನು 1 2 8 3 4 ನಿಂತಿದ್ದಿಲ್ಲ 18 ನಂಬರ್ ಒಳಗೆ. ಇದು ನ್ಯೂ ಕಾಂಪ್ಲೆಕ್ಸ್, ಇದ್ರ ಜೊತೆ ವೇಟಿಂಗ್ ಹಾಲ್ನೂ ಅಟ್ಯಾಚ್ ಐತಿ. ಮತ್ತು ಇನ್ನೊಂದು ಮೇನ್ ಇನ್ಫಾರ್ಮೇಷನ್ ಏನಂತಂದ್ರೆ ಇದ್ರೊಳಗೆ 2 ಝೋನ್ ಬರ್ತಾವ್ರಿ. ಒಂದೇ ಸ್ಟೇಷನ್ ಒಳಗೆ 2 ಝೋನ್. ಇದು 18 ನಂಬರ್ ಪ್ಲಾಟ್ಫಾರ್ಮ್ ಮಟ್ಟ ಎಲ್ಲ ಈಸ್ಟರ್ನ್ ರೈಲ್ವೆ ಬರುತ್ತೆ. ಹೌಡಾ 18ರಿಂದ 23 ಏನು ಬರುತ್ತಲ್ಲ ಅದು ಬರುತ್ತೆ ರೀ SER ಅದ ಖಡಗ್ಪುರ ಡಿವಿಷನ್ ಒಳಗೆ. ವಾ ಒಂದು ಜಂಕ್ಷನ್ ಒಳಗೆ ಎರಡೆರಡು ಝೋನ್ಸ್. ನಾನು ಇದನ್ನ ಎಲ್ಲಿ ನೋಡಿದ್ದೆಪ್ಪ ಅಂತಂತಂದ್ರೆ ನಮ್ಮ ಅಲ್ಲ ಸರಿ ನಮ್ದು ಅಂತ ಹೇಳ್ಬೋದು, ನಮ್ಮ ಭಾರತದಾಗ ಇದೆ. ಲಕ್ನೋದೊಳಗೆ ಒಂದೇ ಸಿಟಿ ಒಳಗೆ 2 ಝೋನ್ ನೋಡಿದ್ದೆ. ಬಟ್ ಇಲ್ಲೇ ನಾನು ಒಂದೇ ಜಂಕ್ಷನ್ ಒಳಗೆ 2 ಝೋನ್ ನೋಡತ್ತೀನಿ. ಸೊ ಇದು ನಂದು 22 ನಂಬರ್ ಪ್ಲಾಟ್ಫಾರ್ಮ್, 23 ನಂಬರ್ ಇಲ್ಲೇ ಐತೆ ನೋಡ್ರಿ. ತಡ್ರಿ ಕಡಿಮೆ ಮಾಡ್ತೀನಿ. ಹಾಂ, ಇದು ಲಾಸ್ಟ್ ಪ್ಲಾಟ್ಫಾರ್ಮ ಈ ಹೌಡಾ ಒಳಗೆ. ಇಲ್ಲೇ SERದ BNDX WDG 4D ನಿಂತೈತಿ. ಇಲ್ಲೇ BNDX ಇದೆ 4 ಸೇಮ್. ಇದು WDG 4 ಐತಿ. ನಮ್ಮ ಹೌಡಾ ಎಕ್ಸ್ಪ್ರೆಸ್ ಇಂದ ನೋಡ್ರಿ ಪ್ಲಾಟ್ಫಾರ್ಮ್ ಒಳಗೆ 10:30 ಆಗತೈತಿ, 10:45 ನನ್ನ ಟ್ರೈನ್ ಐತಿ. ಸೊ ನಮ್ಮ ಗಾಡಿ ಸೆಂಟಿಂಗ್ ಮಾಡಿದ್ದು ಲೋಕ ನೀವು ನೋಡ್ರಿ. ಇದು ಜನ್ರಲ್, ಇಲ್ಲಿಂದನೇ ಸ್ಟಾರ್ಟ್ ಇದೆ ಬಟ್ ಪ್ಯಾಕ್ ಐತಿ. ಸೊ ಒಳಗೆ ನಿಮ್ಮ ಕೈ ಹಾಕ್ಬೇಕಂದ್ರೂ ಅಷ್ಟು ಜಾಗ ಇಲ್ಲ. ಇಲ್ಲಿ ನೋಡ್ರಿ ಎಲ್ಲ ಕೆಲ್ಸಕ್ಕೆ ಬರೋರು. ನಾನು ರೀಸೆಂಟಾಗಿ ನೋಡೀನಿ ಏನೇನೆಲ್ಲ ಅಮೃತ್ ಭಾರತ್ ಎಕ್ಸ್ಪ್ರೆಸ್ಗಳು ಎಲ್ಲ ಬರತ್ತಾವಲ್ಲ ವೆಸ್ಟ್ ಬೆಂಗಾಲ್ ಸೈಡಿಂದ, ಅವಕ್ಕೆಲ್ಲ ಅಪೋಸ್ ಮಾಡತ್ತಾರೆ ನಮ್ಮ ಜನ. ಯಾಕಂತಂದ್ರೆ ಯಾವಾಗಲೂ ಹೊರಗಡೆಯಿಂದ ನಮಗೆ ಟ್ರೈನ್ಗಳು ಬರ್ತಾವೆ. ಸೊ ನಮಗೆ ಉಪಯೋಗ ಇದ್ದಿದ್ದ ಟ್ರೈನ್ಗಳು ಯಾವುವು ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೇಸ್ ಒಳಗೆ ನಮ್ಮ ಬೆಂಗಳೂರು, ನಮ್ಮ ಧಾರವಾಡ, ಹುಬ್ಬಳ್ಳಿಗಡೆ ಬರೋವಲ್ಲ. ಅದು ಬೆಂಗಳೂರಿಗೆ ಬಂದು ಎಂಥ ಟ್ರೈನ್ ಬರ್ತಾವಲ್ರಿ, ಎಲ್ಲಿಂದ ಹೊರಗಿಂದನೇ ಕ್ರೌಡ್ ಹೋಗಿ ಜಾಸ್ತಿ ಇರುತ್ತೆ. ನಮ್ಮ ಕ್ರೌಡಿಗೆ ಯಾವಾಗ ಅವಶ್ಯಕತೆ ಇರುತ್ತಲ್ಲ ಆ ಟ್ರೈನ್ಗಳು ಒಟ್ಟೆ ಬರೋವಲ್ಲ ನಮ್ಮ ಕಡೆ. ನಮಗೂ ಭಾಳ ಕನ್ಸನ್ ಐತೆ. ಯಾಕೆ ಹೇಳ್ರಿ, ಕಲಬುರಗಿ, ರಾಯಚೂರು, ಯಾದಗಿರಿ ಎಷ್ಟು ದಿನದಿಂದ ನಾವು ಇದನ್ನು ಮಾಡತ್ತೇವೆ. ಬಟ್ ಅದೆಲ್ಲ ಪ್ರಪೋಸಲ್ ರಿಜೆಕ್ಟ್ ಆಗುತ್ತೆ, ಟ್ರಾಫಿಕ್ ಐತೆ ಅಂತೇಳಿ. ಇಲ್ಲ ಅಂತಂದ್ರೆ ಏನು ಹೇಳ್ರಿ, ಪ್ಲಾಟ್ಫಾರ್ಮ್ ಇಲ್ಲ ಅಂತೇಳಿ ರಿಜೆಕ್ಟ್ ಆಗುತ್ತೆ. ಬಟ್ ಬೇರೆ ಊರಿಂದ ಬಗ್ಗೆ ಬಂದ್ರೆ ಅದಕ್ಕೆ ಪ್ಲಾಟ್ಫಾರ್ಮ್ ಏನು ನೋಡೋದಿಲ್ಲ, ಟ್ರಾಫಿಕ್ ನೋಡೋಂಗಿಲ್ಲ, ಬಂದುಬಿಡ್ತಾವೆ ಟ್ರೈನ್ಗಳು. ಇಂಥ ಮೇನ್ ಟ್ರಾಫಿಕ್ ಏರಿಯಾದಾಗ ಇವ್ರಿಗೆ ಕನ್ಸರ್ನ್ ಇರ್ಬೇಕಿತ್ತು. ಬಟ್ ಅಲ್ಲೇ ನಮ್ಮ ಸ್ಟೇಟ್ ಒಳಗೆ ಕೊಡ್ರಿ ಅಂತ ಕೇಳಿದ್ರು ಟ್ರೈನ್ ಬರತ್ತಿಲ್ಲ ನಮಗೆ. ಅದು ಭಾಳ ಒಂದು ಸ್ವಲ್ಪ ಇದು ಅನ್ನಿಸುತ್ತೆ ನನಗೆ. ಆಯ್ನಾ ಹೋಗೋಡೆ ಗೊತ್ತಾಗಂಗಿಲ್ಲ. ಪಾಪ ನಮ್ಮ ಕಲಬುರಗಿ, ರಾಯಚೂರು ಮಂದಿ ಡೈಲಿ ಒಂದು ಜನರಲ್ದಾಗ ಹೊಡೆದಾಡ್ಕೊಂತ ಹೋಗ್ತಾರೆ. ಇಲ್ಲ ಅಂತಂದ್ರೆ ಆ ಸ್ಲೀಪರ್ ಒಳಗೆ ಹೆಂಗಂತಂದ್ರೆ ಸ್ಲೀಪರ್ ರಿಸರ್ವೇಷನ್ ಮಾಡಿದ್ದವ್ರಿಗೆ ಅವ್ರದ್ದೊಂದು ಚಿಂತೆ, ಅವ್ರದ್ದೇ ಚಿಂತೆ. ಯಾಕಂದ್ರೆ ನನ್ನ ಸೀಟ್ ಒಳಗೆ ಇಲ್ಲಿ ತೆಳಗೆಲ್ಲ ಬಂದರೆ ಕಂಫರ್ಟೇಬಲ್ ಆಗತ್ತಿಲ್ಲ ಅಂತೇಳಿ. ಪಾಪ ಇವ್ರು ಸಿಕ್ಕಿಲ್ಲಲ್ಲ, ಎಲ್ಲರೂ ಹೋಗಿ ಮಲ್ಕೋಬೇಕಂತ ಇವ್ರದ್ದೊಂದು ಚಿಂತೆ. ಸೊ ನಮ್ಮ ಜನಕ್ಕೆ ಹಿಂಗೆ ಆಗತ್ತದ ನೋಡಿರಿ. ನಾನು ಫ್ರ್ಯಾಂಕಾಗಿ ಮಾತಾಡ್ಬೇಕಂದ್ರೆ ನಾನು ಎಲ್ಲೂ ಏನು ಮಾತಾಡೋದಿಲ್ಲ. ಸ್ಲೀಪರ್ ಒಂದೇ ಬರ್ತು ಕವರ್ ಮಾಡ್ಬಂದೆ, ಖುಷಿ ಆಯ್ತು. ಒಂದು ಕಡೆ ನಮ್ಮ ದೇಶದೊಳಗೆ ಇಂಪ್ರೂವ್ಮೆಂಟ್ ಆಗತ್ತದ. ಬಟ್ ಒಂದು ಕಡೆ ಹೆಂಗಂತಂದ್ರೆ ಹಿಂಗೆ ಏನು ಹೇಳ್ಬೋದು, ಒಂದು ವರ್ಡ್ ಬಂತು ನನಗೆ, ಆ ವರ್ಡ್ ಹೇಳೋದಲ್ಲ ನಾನು. ಇಲ್ಲಾಂದ್ರೆ ನನಗೆ ಜನ ಬೇಯ್ದುಬಿಡ್ತಾರೆ. ಯಾಕಂದ್ರೆ ರಿಯಾಲಿಟಿ ಮಾತಾಡೋತೀನಿ. ನಮ್ಮ ಕರ್ನಾಟಕ ಒಳಗೆ ಎಷ್ಟೋ ಕಡೆ ಟ್ರೈನ್ಸ್ ಇಲ್ಲ ಇನ್ನು. ಸೊ ಸ್ಲೀಪರ್ ಎಷ್ಟು 3-4 ಬರೀ ಸ್ಲೀಪರ್ ಅದಾವ್ರಿ ಇದ್ರೊಳಗೆ. ಹೌಡಾ SMT ಬೆಂಗಳೂರು ಸೂಪರ್ ಫಾಸ್ಟ್ ದುರಂತ ಜೊತೆ ರೇಕ್ ಶೇರಿಂಗ್ ಇತ್ತು ರೀ ಇದ್ರದ್ದು ಮೊದಲ. ಈಗೂ ಐತೋ ಇಲ್ಲ ಗೊತ್ತಿಲ್ಲ. ಹೊಡಗಿಂದ ನೋಡಿ ಗಾಡಿ ಕಂಡೀಷನ್ ಒಂದು ಟೈಪ್ ಅನ್ಸೋದ್ರಿ. ನಂದು ಇವತ್ತು B4 ಕೋಚ್. ಮೇ ಬಿ ನಂಗೆ ಅನ್ಸೋಮಟ್ಟಿಗಿದೆ ಇಲ್ಲಿದೆ ರೀ ಇದು ಟ್ರೈನ್, ಅಂದ್ರೆ ಬೇಸ್ ಇದ್ರದ್ದು ಇಲ್ಲಿದ್ದಾನೆ. ಒಳಗೆ ಹೋಗೋಣಂತೀಗ. ನನ್ನ ಕೋಚ್ ಇದೆ ನೋಡ್ರಿ A1 ಮುಂದೆ ಒಂದು H1 ಐತಿ. ಸೊ H1 ಮುಂದೆ 2 ಜನರಲ್ ಅದಾವ. ಅಲ್ಲಿಂದ ಲೋಕೋ ಸ್ಟಾರ್ಟ್ ಆಗುತ್ತೆ. ಒಳಗೆ ಎಂಟ್ರಾಗಂತ ಜೈ ಶ್ರೀರಾಮ್. ಸೊ ಒಳಗೆ ಎಂಟ್ರಾಗ ಹುಡುಗ ವಾಶ್ರೂಮ್ ಆಮೇಲೆ ತೋರಿಸ್ತೀನಿ. ಮೊದಲು ಆರಾಮಾಗಿ ನೋಡ್ರಿ ಜನರು ಸಿವಿಕ್ ಸೆನ್ಸಿಗೆ ಏನು ಹೇಳ್ಬೇಕು. ಗಾಡಿ ಕ್ಲೀನಾಗಿ ಬಂದಿರುತ್ತೆ, ಉಗುಳಿ ಹಂಗೆ ಮಾಡಿರ್ತಾರೆ. ಸೀಟ್ ನಂಬರ್ ಬಂದ್ಬಿಟ್ಟು 19 ನಂದು ಇವತ್ತು. ಇದು ಲೋವರ್ ಸೀಟ್. ಲೋವರ್ ಸಿಕ್ಕತ್ರಿ 19 ನಂಬರ್ ಸೀಟ. ಪ್ರತಿಯೊಂದು ಸೀಟಿಗೆ
ಚಾರ್ಜಿಂಗ್ ಸೋಕೆಟ. 2 AC ಒಳಗೆ ನಾವು ಸಿಗುತ್ತೆ. 2 AC ಒಳಗೆ ನಿಮ್ಗೆ ಏನು ಡಿಫ್ರೆನ್ಸ್ ಅಂದ್ರೆ ಪ್ರತಿ ಸೀಟಿಗೆ ರೀಡಿಂಗ್ ಲೈಟ್ ಇರುತ್ತೆ, ಬ್ರಾಡ್ ಸೀಟ್ಸ್ ಇರ್ತವೆ, ಮತ್ತು ಲೋವರ್ ಅಪ್ಪರ್ ಇರುತ್ತೆ, ಮಿಡಲ್ ಇರೋಂಗಿಲ್ಲ. ಸೊ ಇಲ್ಲಿ ಸೈಡ್ ಲೋವರ್, ಸೈಡ್ ಅಪ್ಪರ್ ಇರುತ್ತೆ. ನೋಡಂತ ಆರಾಮ್ 32 ತಾಸು ಜರ್ನಿ ಐತಿದೆ. ಇವತ್ತು 10:45 ಬಿಡ್ತೀವಿ. ನಾಳೆ ಬೆಳಗ್ಗೆ ನಾವು ಇರ್ತೇವೆ ಭುವನೇಶ್ವರ ಆದಮೇಲೆ ಮಧ್ಯಾಹ್ನ ವಿಶಾಖಪಟ್ಟಣಂ, ಸಂಜೆ ಮಠ ವಿಜಯವಾಡ, ಅಲ್ಲಿಂದ ರಾತ್ರಿ ತಿರುಪತಿಯಿಂದ ಬೆಳಗ್ಗೆ 7 ಗಂಟೆಗೆ ಥರ್ಡ್ ಡೇ SMAT ಬೆಂಗಳೂರು. ಭಾಳ ಲಾಂಗ್ ರನ್ ಐತಿ. ಪ್ಲಾಟ್ಫಾರ್ಮ್ ನಂಬರ್ 23ರಿಂದ ಯಾವುದೋ ಲಾಂಗ್ ರನ್ನಿಂಗ್ ಗಾಡಿ ಇದ್ದಂಗೆ ಐತೆ ನೋಡ್ರಿ. ಜನರಲಿಗೆ ಎಷ್ಟು ಮಂದಿ ಪಾಳೆ ಹಚ್ಚಿ ನಿಂತಾರೆ. ಓ ಬೈ ಅಷ್ಟು ಚಂದ ಮೇಂಟೈನೂ ಮಾಡ್ಯಾರ RPF ಅವರು. ಇದು ಭಾಳ ಲೈಕ್ ಆಗೋದು, ಯಾಕಂತಂದ್ರೆ ಬಂದು ಹುಡುಗ ಎಲ್ಲರೂ ಓಡೋಡಿ ಹತ್ತಕ್ಕಿಂತ ಇದು ಭಾರಿ ಬೆಸ್ಟ್. ಸೊ ಸಿಗ್ನಲ್ ಆತ್ರಿ, ಸಿಗ್ನಲ್ ಅಂತೂ ಮೊದಲಿಂದನೇ ಐತಿ. ಹಾಂಕ್ ಆತ, ರೆಡಿ ಟು ಡಿಪಾರ್ಟ್. 23 ಪ್ಲಾಟ್ಫಾರ್ಮ್ ಹೆಂಗೆ ಕಾಣ್ತಾವೆ ನೋಡೋಣಂತ್ರಿ. ಇದೇನಿದೆ ಟೋಟಲ್ ಲೈನ್ ಐತಲ್ರಿ, ಹಿಂಗೆ ಉದ್ದಲ್ಲ ಅಡ್ಡ 1.5 ಕಿಲೋಮೀಟ್ರ್ ಐತಿ ಸ್ಟೇಷನ್ ಟೋಟಲ್ ಆಗಿ. ಏನು ಬಿಗ್ಗೆಸ್ಟ್ ಐತಿ ಇದು ರೈಲ್ವೆ ಸ್ಟೇಷನ್. ನಿಮಗೆ ದೂರ ಬರೀ ಪ್ಲಾಟ್ಫಾರ್ಮ್ ರೈಲ್ವೆನೇ ಕಾಣುತ್ತೆ ನೋಡ್ರಿ. ನಿಮ್ಮ ಕಣ್ಣು ಎಲ್ಲಿ ಮಠ ಹೋಗುತ್ತೆ ಅಲ್ಲಿ ಮಠ. ಸೊ ಸೇಫ್ ಇಲ್ಲ ಅನ್ಸುತ್ತೆ ನನಗೂ ರಾತ್ರಿ ಹೊತ್ತಲ್ಲ. ಹೌಡಾದಿಂದ ಡಿಪಾರ್ಟ್ ಅದು. ಯಾವತ್ತು ನಾನು ಬಂದಿರಕ್ಕಿಲ್ಲ, ಹೌಡಾದಿಂದ ಜರ್ನಿ ಮಾಡಿರ್ಕಿಲ್ಲ. ಕೋಲ್ಕತ್ತಾ ಒಳಗೆ ಸಬರ್ಬರ್ನೊಳಗೆ ಪಾಸ್ ಆಗಿದೆ, ಬಟ್ ಹೌಡಾ ಒಳಗೆ ಯಾವತ್ತೂ ಜರ್ನಿ ಸ್ಟಾರ್ಟ್ ಮಾಡಿರಲಿಲ್ಲ, ಎಂಡ್ ಮಾಡಿರಲಿಲ್ಲ. ಈಗ ನಾವು ಸಾಂತ್ರಾಗಚ್ಚಿ ರೈಲ್ವೆ ಸ್ಟೇಷನ್ ಸ್ಕಿಪ್ ಮಾಡತ್ತೇವೆ ರೀ. ಶಾಲಿಮರ್ ನೋಡ್ರಿ ಅಲ್ಲಿ ನೀವು ಇದರಿಂದ ಬರುತ್ತೆ. ನಮ್ಮ ವಾಸ್ಕೋ ಶಾಲಿಮರ್ದು ಎಲ್ಲ ಎಕ್ಸ್ಪ್ರೆಸ್ ಬರುತ್ತಲ್ಲ, ಅಲ್ಲಿಂದ ಬರುವಂಥ ಲೈನ್ ಇಲ್ಲಿ ಬಂದು ಸೇರುತ್ತೆ. ಒಂದು ಲೈನ್ ಹೌಡಾದಿಂದ ಬಂದು ಒಂದು ಲೈನ್ ಶಾಲಿಮರಿಂದ ಬರುತ್ತೆ. ಸೊ ಇದನ್ನು ನಾವೀಗ ಸ್ಕಿಪ್ ಮಾಡ್ತೀವಿ. ಭಾಳಷ್ಟು ಅಮೃತ್ ಭಾರತ್ ಎಕ್ಸ್ಪ್ರೆಸ್ನು ಇಲ್ಲಿಂದ ಈಗ ನಾವು ಹೊರಟ ಮಾಡ್ತಾರೆ. AC ಕ್ಲಾಸ್ ಒಳಗೆ ಟ್ರಾವೆಲ್ ಮಾಡ್ತೀವಿ ಅಂದ್ರೆ ಬೆಡ್ಡಿಂಗ್ ಎಲ್ಲ ಕೊಟ್ಟಿರ್ತಾರೆ. 2 ಬ್ಲ್ಯಾಂಕೆಟ್, ಅದ್ರೊಳಗೆ ಒಂದು ಹ್ಯಾಂಡ್ ಟವಲ್ನೂ ಇರುತ್ತೆ. ಸೊ ಇದೇನಿದೆ ಮೆಕ್ಯಾನಿಕಲ್ ಕಿಟ್ ಬರುತ್ತಲ್ಲ ಅದ್ರೊಳಗೆ ಕೊಡ್ತಾರೆ. ಇದೊಂದು ನಿಮಗೆ ಬೆಡ್ಶೀಟ್ನೂ ಇರುತ್ತೆ. ಡಿಪಾರ್ಟ್ ಆಗ್ಬಿಡ್ಕ 1:30 ಇದ್ದ 1:10 ಆತೀಗ. ಇವತ್ತು ಪಾಂಟೋಸ್ ಪಾರ್ಕ್ ಮಾಡೋದು ನೋಡ್ರಿ. ವಾ ಏನು ಓಡಾತದ್ರ ಗಾಡಿ. 1:30 ಹುಯ್. ಪ್ಯಾಂಟೋಸ್ ಪಾರ್ಕಿಂಗ್ ಆದತ್ ನೋಡ್ರಿ. ವಾ ಬರ್ಲಿ ನಂಗೆ ಹೊಟ್ಟದ ಟ್ರೈನ್ ಜಕ್ಕಾಸ. ಈಗ ನಮ್ದು ನೆಕ್ಸ್ಟ್ ಸ್ಟಾಪ್ ಹೌಡಾದ ಲೋಕಲ್ ಸ್ಟೇಷನ್ ಆದಂಥ ಮೆಚ್ಚೇದ ಐತಿ. ಆಮೇಲೆ ಮೇನ್ ಸ್ಟಾಪ್ ಬರುತ್ತೆ ಖಡಗ್ಪುರ. ಅಲ್ಲಿಂದ ನಾವು ನಾರ್ತ್ ಫ್ರಂಟಿಯರ್ ರೈಲ್ ಮೇನ್ ಲೈನಿಗೆ ಕನೆಕ್ಟ್ ಆಗ್ತೀವಿ. ಅದೇನು ದಾನ್ಕುನಿಯಿಂದ ಬರುತ್ತಲ್ಲ, ಅಲ್ಲಿಂದ ಬೆಳಗ್ಗೆ 5 ಗಂಟೆಗೆ ಭುವನೇಶ್ವರ, ಆಮೇಲೆ ನಮ್ಮ ಮುಂದೆ ರೂಟ್ ಇದ್ದಿದ್ದೈತೆ. ಸೊ ನಾನೀಗ ಹೇಳ್ಬೇಕಂದ್ರೆ 1942 ಕಿಲೋಮೀಟರ್ನ ನಾವು ಟ್ರಾವೆಲ್ ಮಾಡ್ತೇವೆ ರೀ 32-15 ನಿಮಿಷದೊಳಗೆ. ಸೊ ಆಲ್ಮೋಸ್ಟ್ ಸ್ಟಾಪ್ಗಳು ಎಲ್ಲ ಅದಾವು. ಈ ರೂಟ್ ಒಳಗೆ ಒಂದು ದುರಂತನೂ ಐತೆ. SMAT ಹೌಡಾ SMAT ದುರಂತನೂ ಐತೆ. ಅದೇ ಸೇಮ್ ಟೈಮಿಂಗ್ ಒಳಗೆ ಓಡುವಂಥದ್ದು ಒಂದು ಎಕ್ಸ್ಪ್ರೆಸ್ನೂ ಐತೆ, AC ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಅದು ಇತ್ತು ಇವತ್ತು ಬೆಳಗ್ಗೆ. ಬಟ್ ಅದರದ್ದು ವಿಡಿಯೋ ನಾನು ನಿಮ್ಗೆ ವಿಜಯವಾಡ ಮಾಡಿ ತೋರಿಸೇನೆ. ಇದೇ ಡೈಲಿ ಟ್ರೈನ್ ಇರೋದ್ರಿಂದ ನೀವೇನರ ಭುವನೇಶ್ವರ ಪುರಿಗೆ ಬರ್ತೀರಿ, ಮತ್ತು ಇಲ್ಲಾಂತಂದ್ರೆ ನೀವು ವಿಜಯವಾಡ ಬರ್ತೀರಿ, ವಿಶಾಖಪಟ್ಟಣಂ ಮಧ್ಯಾಹ್ನಕ್ಕೆ ಬರ್ತೀರಿ, ನಮ್ಮ ಬೆಂಗಳೂರಿಂದ ಬರೀ ಬೆಸ್ಟ್ ಟ್ರೈನ್ ರೀ, ಡೈಲಿ ಸಿಗುತ್ತೆ ನಿಮಗೆ. ಸೊ ಅದ್ರ ಸಂಬಂಧ ನಾನು ಇದ್ರೊಳಗೆ ಟ್ರಾವೆಲ್ ಮಾಡ್ತಿದ್ದೀನಿ. ಇದ್ರದ್ದು ಊಟ ಹೆಂಗಿರುತ್ತೆ, ಜರ್ನಿ ಎಕ್ಸ್ಪೀರಿಯನ್ಸ್ ಹೆಂಗೆ, ಕೋಚ್ ಕ್ಲೀನ್ಲಿನೆಸ್, ಗಾಡಿ ರೈಟ್ ಟೈಮಿಂಗ್ ಇರುತ್ತೋ ಇಲ್ಲೋ ಎಲ್ಲ ನೀವು ನೋಡ್ಬೋದು. ಯಾವುದೇ ಟ್ರೈನ್ ಊಟಕ್ಕೆ ಮಾಡ್ತಾರೆ ನಮಗೆ. ಜಸ್ಟ್ ಒಳಗೆ ಕುಂತಿದ್ದೆ, ವೇಟ್ ಮಾಡತ್ತಿದ್ದೆ, ಹೊರಗೆ ಹೋಗಿದ್ದು ಬಂದಿದ್ದೆ ನಾನು, ಬಟ್ ಗೊತ್ತಾಗಲಿಲ್ಲ ಯಾವ ಟ್ರೈನ್ ಅಂತ. ಸೊ ಫೈನಲಿ ಓಟೆಕ್ ಆಯ್ತು ಹೌಡಾ SMAT ಸೂಪರ್ ಫಾಸ್ಟಿಗೆ.
ನಾನು ವರ್ಕ್ ಮಾಡ್ಕೊಂತ ಕುಂತಿದ್ದೆ. ಟಕ್ ಮಾಡಿದ್ದು ಬಂದ್ಬಿಟ್ಟು ಹೌಡಾ ಅಹಮದಾಬಾದ್ ಸೂಪರ್ ಫಾಸ್ಟ್ ರಾತ್ರಿ 12:32 ಓವರ್ಟೇಕ್ ಆದ್ಮೇಲೆ ಮತ್ತೆ ಫ್ಲ್ಯಾಟ್ 1:30 ಆ್ಯಕ್ಷನ್. ಬರೀ ಖಡಕ್ಪುರ ಅರೈವಲ್ ಐತಿ. ಒಂದು ಭಾರಿ ಬೆಸ್ಟ್ ಏನಂದ್ರೆ ಈ ಟ್ರೈನ್ ರೂಟದ್ದು ಆಲ್ಮೋಸ್ಟ್ 95% ರೂಟ್ 139 ಐತಿ. ಫುಲ್ ಆ್ಯಕ್ಷನ್ ನೋಡೋಕೆ ಸಿಗುತ್ತೆ. ಹೆಂಗೆ ಹೇಳ್ರಿ, ಬರೀ ಇದು ಗುಡೂರಿಂದ ತಿರುಪತಿಯಿಂದ ಕಟ್ಪಾಡಿ ಅಷ್ಟು 130 ಇಲ್ಲ, ಅಲ್ಲಿ ಬಿಟ್ರೆ ಎಲ್ಲ ಕಡೆ 130. ನಮ್ದು ಹೌಡಾ ಚೆನ್ನೈ ಮೇನ್ ಲೈನ್ ಅಲ್ರಿ, ಅದ್ರ ಸಂಬಂಧ ಒಂದರಿಂದ ಒಂದು ಗಾಡಿ ಮುಂದೆ ಹೊಂಟಾವ. ಅದಕ್ಕೆ ನಾನು ಹೊರಗೆ ತರಬೇಡ ಅಂತೇಳಿ ಅಂದ್ಕೊಂಡಿದ್ದೆ. ಬಟ್ ನಮ್ಮ ಮುಂದೆ ಹೌಡಾ ಪುರಿ ಯಾವುದಾದ್ರು ಒಂದು 3-4 ಟ್ರೈನ್ ಇದ್ದು. ಸೊ ಏನು ಅವ್ರ ಸಂಬಂಧ ಪ್ಲಾಟ್ಫಾರ್ಮ್ ಇಲ್ಲ, ಹೊರಗೆ ನೀ ಸರ್ ನೋಡ್ಕ ಆ ಟ್ರೈನ್ ಓವರ್ಟೇಕ್ ಮಾಡ್ತಾ. ಬಟ್ ನಮ್ಮ ಹಿಂದಿಂದನೇ 2 ಕಿಲೋಮೀಟರ್ ಹಿಂದೊಳಗೆ ಬರತೈತಿ ಮೇನ್ ಲೈನ್ ಸೆಕ್ಷನ್ ಇರೋದ್ರಿಂದ ಶಾಲಿಮಾರಿಂದ ವಾಸ್ಕೋಗೆ ಹೋಗುವಂಥ ಅಮರಾವತಿ ಎಕ್ಸ್ಪ್ರೆಸ್. ಸೊ ನಾವೀಗ ಎಂಟ್ರಾಗೇವಿ ಖಡಕ್ಪುರ. ಯಾರು MS ಧೋನಿ ಫ್ಯಾನ್ಸ್ ಇದ್ರೆ ಅಂದ್ರೆ ನಿಮಗೆ ಗೊತ್ತಿರ್ಬೋದು, ಅವ್ರದ್ದು ಫಸ್ಟ್ ಪೋಸ್ಟಿಂಗ್ ಖಡಕ್ಪುರ ಒಳಗನೆ ಐತೆ. ಖಡಕ್ಪುರದಿಂದ IITians ಭಾಳ ಜನ ನೋಡೋಕೆ ಸಿಗ್ತೀರಿ. ಯಾರ ಕರ್ನಾಟಕದಿಂದ ನಮ್ಮ ಕಡೆದವ್ರು ಖಡಕ್ಪುರ IIT ಒಳಗೆ ಕಲ್ತಿರೇನ ನಂಗೆ ಕಾಮೆಂಟ್ ಮಾಡಿ ತಿಳಿಸ್ರಿ. ಸೊ ಖಡಕ್ಪುರದಿಂದ ಒಂದು ಲೈನ್ ಇಲ್ಲಿ ಔಟ್ರಾಗ ಸಿಗುತ್ತೆ ನಿಮ್ಗೆ, ಅದು ಟಾಟಾನಗರ ಹೋಗುತ್ತೆ. ಮತ್ತು ಒಂದು ಲೈನ್ ನಿಮ್ಗೆ ನೋಡೋಕೆ ಸಿಗುತ್ತೆ, ಅದು ನಾವು ಬಂದಿದ್ದೆ ಅಲ್ರಿ SMVT AC ಸೂಪರ್ ಫಾಸ್ಟ್, ಅಲ್ಲಿಗೆ ಹೋಗುತ್ತೆ. ಸೊ 12:40 ಆಗೈತಿ ಅಂದ್ರೂ ಗೌರ್ಮೆಂಟ್ 5 ನಿಮಿಷ ಇಲ್ಲೇ ಸ್ಟಾಪ್ನೂ ಇರುತ್ತೆ. ಸೊ ರೆಡಿ ಫಾರ್ ಡಿಪಾರ್ಚರ್ 12:58 ಆ್ಯಂಡ್ ಸೇಫ್ ಜರ್ನಿ. ಬರೀ ಹತ್ತನಂತ. ಸೊ ಮಲ್ಕೊಳ್ಳೋಣಂತ. ಬೆಳಗ್ಗೆ ನೋಡೋಣಂತ ಚಿಲ್ಕಾ ಲೇಕ್ ಅಲ್ಲೇ ಆಜು ಬಾಜು ಎಲ್ಲೇ ಎದ್ದೇಳೋದಾರೆ ಯಾಕಂದ್ರೆ ಚಿಲ್ಕಾ ಲೇಕದ ಅರ್ಲಿ ಮಾರ್ನಿಂಗ್ ವ್ಯೂಸ್ ಚಲೋ ಬರುತ್ತೆ. ಟೈಮ್ ನೋಡ್ರಿ ಇಲ್ಲೇ 9:23 ಆಗತೈತಿ. ನಾವೀಗ ಎಂಟ್ರಿಗೆ ಒಡಿಶಾದ ಬ್ರಹ್ಮಪುರಿಗೆ ಲೇಟಾಗಿ ಮಲ್ಕೊಂಡಿದ್ದೆ, ಅದಕ್ಕೆ ಲೇಟಾಗಿ ಎದ್ದೆ. ನಾವು 7:40 ಬರೋ ಟೈಮಿಂಗ್ ಇತ್ತು. ಆಲ್ಮೋಸ್ಟ್ ಒಂದು 2 ತಾಸು ಗಾಡಿ ಡಿಲೇ ಐತಿ. ಸೊ ಫ್ರೆಶ್ ಆ್ಯಂಡ್ ಅಪ್ ಹಾಕ್ತೀನಿ ಮತ್ತು ನೋಡೋಣಂತ ನಮ್ಮ ಮುಂದಿನ ಜರ್ನಿ ಹೆಂಗಿರುತ್ತೆ ಅಂತೇಳಿ. ಸೊ ಈಗ ಡಿಲೇ ಆಗ್ಯಾವ ಅಂತಂದ್ರೆ ನಮಗೆ ಟ್ರೈನಿಗೆ ಎಷ್ಟು ಓವರ್ಟೇಕ್ ಆಗುತ್ತಾವ, ನಮ್ಮ ಟ್ರೈನ್ ಯಾವ್ದಾರು ಟ್ರೈನ್ ಓವರ್ಟೇಕ್ ಮಾಡುತ್ತೋ ಇಲ್ಲೋ ಅಂತೇಳಿ ಅದನ್ನು ನೋಡಿದೆ. ಈಗ ಇಂಪಾರ್ಟೆಂಟ್ ಟಾಸ್ಕ್ 11 ತಾಸು ಒಳಗೆ ಬರೀ 600 ಕಿಲೋಮೀಟ್ರ್ ಟ್ರಾವೆಲ್ ಮಾಡೇವ್ರಿ ನನಗೆ. ಬ್ರಹ್ಮಪುರ ಕ್ರಾಸ್ ಆಗಿ ಈಗ ಜಸ್ಟ್ ಇಚ್ಛಾಪುರಂ ಸ್ಕಿಪ್ ಮಾಡತ್ತೀವಿ ನೋಡ್ರಿ. ಇಚ್ಛಾಪುರಂ ಇದೇ ಇಚ್ಛಾಪುರಂ ಸ್ಕಿಪ್ ಮಾಡತ್ತೀವಿ. ಈಗ ನಾವು ಫೈನಲಿ ಆಂಧ್ರ ಪ್ರದೇಶಕ್ಕೆ ಎಂಟ್ರ್ ಆದ್ವಿ ಒಡಿಶಾಯಿಂದ. ಸೊ ನಾವೀಗ ನಾರ್ತ್ ಈಸ್ಟ್ ಟ್ರೈನ್ ಒಳಗೆ ಹೊಂಟೇವಲ್ಲ, ಲಾಲ್ ಚಾಯ್ ಅಂತೂ ಇದ್ದೇ ಇರುತ್ತೆ, ಲೆಮನ್ ಟೀ ಅಂತ ಹೇಳ್ತೇವಲ್ಲ. ಸೊ ಇದ್ರೊಳಗೆ ಶುಗರ್ ಗಿಗರ್ ಏನೂ ಇರೋಂಗಿಲ್ಲ. ಇದು ಸ್ಪೆಷಲ್ ಭಾರಿ ಹೆಲ್ದಿ ರೀ ಇದೆ. ನೀವು ನಾರ್ತ್ ಫ್ರಂಟಿಯರ್ ರೈಲ್ವೆ NFR ದಡಕ್ಕೆ ಹೋಗ್ರಿ, ಗುವಾಹಟಿ ಅಸ್ಸಾಂ ಅಲ್ಲೆಲ್ಲ ನಿಮ್ಗೆ ಇದೇ ಸಿಗುತ್ತೆ. ನಾನು ಇನ್ನೊಂದು ನೋಡಿದೆ, ನಮ್ಮ ಹಿಂದೆ ಏನೇನು ಟ್ರೈನ್ಗಳು ಹೋದ್ವಲ್ಲ ಅವೆಲ್ಲ ಮುಂದೆ ಹೋಗ್ಯಾವ್ರಿ. ಈ ಟ್ರೈನಿಗೆ ಹೆಸರಿಗೆಟ್ಟ ಸೂಪರ್ ಫಾಸ್ಟ್ ಶಾಲಿಮರಿಂದ ವಾಸ್ಕೋಗೆ ಹೋಗುವಂಥ ಕ್ರಾಸಿಂಗ್ ಅಮರಾವತಿ ಎಕ್ಸ್ಪ್ರೆಸ್ ಏನಿತ್ತಲ್ಲ ಅದು ನಮ್ಮ ಮುಂದೆ ಓಡಾತೈತೆ. ಖಡಕ್ಪುರ ಒಳಗೆ 2 ಕಿಲೋಮೀಟ್ರ್ ಹಿಂದೆ ಓಡಾತಿತ್ತು, ಅದು ಆನ್ ಟೈಮ್ ಓಡಾತೈತೆ. ನಾವು 2 ತಾಸು ಡಿಲೇ ಇದ್ದೇವೆ. ಬೆಳಗ್ಗೆ ಎದ್ದು ಹುಡ್ಕೋ ವಾಶ್ರೂಮು ಮಸ್ತ್ ನೀಟ್ ಆ್ಯಂಡ್ ಕ್ಲೀನ್ ಇದ್ದು ರೀ. ಆನ್ ಬೋರ್ಡ್ OBHS ಅದಾರ, ಅದಕ್ಕೆ ಕ್ಲೀನ್ ಹಾಕ್ಕೊಂತಾನೆ ಇರುತ್ತೆ. ಬಟ್ ಜನಗಳಿಗೂ ಒಂದು ಸ್ವಲ್ಪ ನಾಲೆಜ್ ಬರ್ಬೇಕು ರೀ. ಇಲ್ಲಿ ನೋಡ್ರಿ, ಇಲ್ಲಿ ಹಂಗೆ ಉಗುಳು ಹೋಗ್ಯಾರ, ಅದ್ರ ಮೇಲೆ ನೀರು ಹಾಕಿಲ್ಲ ಏನಿಲ್ಲ. ಇದೆಲ್ಲ ಇರಲಿಲ್ಲ ಅಂತಂದ್ರೆ ಈಗಂತೂ ಭಾಳ ಟ್ರೆಂಡಿಂಗ್ ಒಳಗೈತೆ. ಎಕ್ಸ್ಪೆಕ್ಟೇಷನ್ ಫ್ರಮ್ ಗೋರ್ಮೆಂಟ್ ಪೀಪಲ್ ಸಿವಿಕ್ ಸೆನ್ಸ್ ಅಂತೇಳಿ. ಸಿವಿಕ್ ಸೆನ್ಸು ಸ್ವಲ್ಪ ಕಡಿಮೆ ಐತಿ, ಬಟ್ ಗೋರ್ಮೆಂಟ್ದವರು ಸ್ವಲ್ಪ ಇಂಥದ್ದು ಮೇಂಟೆನೆನ್ಸ್ ನೋಡ್ಕೋಬೇಕ್ರಿ. ನೋಡ್ರಿ ನಮ್ಮ ಮಂದಿ ತಲೆಯಿಂದ ಆಟ ಆಡ್ತಾರೆ. ಹೆಂಗೆ ಎಲ್ಲರ ಹೊಲಸಿತ್ತಂದ್ರೆ ಅದನ್ನು ಹೊಲಸು ಮಾಡ್ತಾರೆ. ಇದು ರಿಯಾಲಿಟಿ. ಈಗ ನೋಡ್ರಿ, ಎಲ್ಲರ ಒಂದು ಕಡೆ ಕಸ ಬಿದ್ದಿತ್ತಂದ್ರೆ ಎಲ್ಲೂ ಕಸ ಹಾಕ್ತಾರೆ, ಎಲ್ಲೂ ಏನು ಕಸ ಬೀಳಲ್ಲ, ಎಲ್ಲೂ ಕಸ ಯಾರು ಹಾಕ್ತಾರನ ನೀವು ನೋಡ್ರಿ.
ಹಂಗೆ ಸ್ವಲ್ಪ ಜನರಿಗೂ ಬರಬೇಕು. ಬಟ್ ಗೋರ್ಮೆಂಟ್ನು ಕಂಟಿನ್ಯೂಸ್ ಆಗಿ ಇಟ್ಕೊಂತ ಬಂತಂದ್ರೆ ಎಲ್ಲ ನೀಟ್ ಆ್ಯಂಡ್ ಕ್ಲೀನ್ ಆಗುತ್ತೆ. 50-50 ಇಲ್ಲೇ ಕಾಂಟ್ರಿಬ್ಯೂಷನ್ ಬೇಕಾಗುತ್ತೆ ಗೌರ್ಮೆಂಟ್ ವಿತ್ ಪೀಪಲ್. ಬೆಳಿಗ್ಗೆ ನಾಷ್ಟ ಅಂತೂ ಮಾಡಿದೆ ರೀ, ಪ್ಯಾಂಟ್ರಿಯಿಂದ ಅಷ್ಟಕ್ಕಷ್ಟ ಅನ್ನಿಸ್ತು ನನಗೆ. ಹೆಂಗಂತಂತಂದ್ರೆ ಉಪ್ಪಿಲ್ಲ, ಖಾರಿಲ್ಲ, ಟೇಸ್ಟೇ ಬರಲಿಲ್ಲ ಬಾಯಿಗೆ. ಸೊ ಮಧ್ಯಾಹ್ನ ಸ್ವಲ್ಪ ಚಂದಮ್ಗೆ ಊಟ ಮಾಡೋಣ ಅಂತೇಳಿ ಯೋಚನೆ ಮಾಡತ್ತಿದ್ದೆ. ಸೊ ಕುಂತಾಗ ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ಈ ಕೇಟ್ರಿಂಗ್ ಬಂದಾಗಿಂದ ಟ್ರೈನ್ ಒಳಗೆ ಫುಡ್ ಹೆಂಗೆ ಸಿಗಲಿ, ಸ್ಟೇಷನ್ ಒಳಗೆ ಸಿಗಲಿ ಸಂಬಂಧ ಇಲ್ಲ. ಬೆಸ್ಟ್ ಫುಡ್ ಬೇಕು ಅಂತಂತಂದ್ರೆ ನಾವು ಆರ್ಡ್ರ್ ಮಾಡ್ಬೋದು ರೈಲ್ ರೆಸ್ಟೋರೆಂಟ್. ಹೌದ್ರಿ, ನಾನು ರೈಲ್ ರೆಸ್ಟ್ ಒಳಗೆ ಫುಡ್ ಆರ್ಡ್ರ್ ಮಾಡ್ಕೊಂಡೀನಿ. ವಿಶಾಖಪಟ್ಟಣಂ ಒಳಗೆ ಬರುತ್ತೆ. ಸಿಂಪಲ್ ಐತೆ ಭಾಳ ಸ್ಟೆಪ್ಸ್. ನೀವೇನಾರ ಟ್ರಾವೆಲ್ ಮಾಡತ್ತೀರ ಅಂದ್ರೆ ರೈಲ್ ರೆಸ್ಟೋರೆಂಟಿಂದ ಫುಡ್ ಆರ್ಡ್ರ್ ಮಾಡ್ಕೋಬೋದು. ನಿಮ್ಗೆ ಯಾವ್ದು ಬೇಕಲ್ಲ ಆ ಟೈಪ್ ಫುಡ್ ನೀವು ಟ್ರೈನ್ ಒಳಗೆ ಎಂಜಾಯ್ ಮಾಡ್ಬೋದು. ರೆಸ್ಟೋರೆಂಟಿಂದನೇ ನಿಮಗೆ ತಂದು ಅವರು ಟ್ರೈನ್ ಮಟ್ಟ ಕೊಡ್ತಾರೆ. ಸೊ ಏನು ಮಾಡೋದಂದ್ರೆ ಸಿಂಪಲ್ಲಾಗಿ ರೈಲ್ ರೆಸ್ಟೋ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ಇನ್ಸ್ಟಾಲ್ ಮಾಡ್ಕೊಂಡು ಅದ್ರೊಳಗೆ ನಿಮ್ಮ PNR ಎಂಟರ್ ಮಾಡಿದ ಕೊಡ್ಕ ನಿಮ್ಗೆ ಅದು ಒಂದು ಸೆಟ್ ಆಫ್ ಸ್ಟೇಷನ್ಸ್ ತೋರಿಸುತ್ತೆ. ನಿಮ್ಗೆ ಯಾವ ಸ್ಟೇಷನ್ ಒಳಗೆ ಬೇಕಲ್ಲ ಆ ಸ್ಟೇಷನ್ ಒಳಗೆ ನೀವು ಫುಡ್ ಆರ್ಡ್ರ್ ಮಾಡ್ಕೋಬೋದು. ಮತ್ತು ಚಿಂತೆ ಹೋಗ್ಬಿಟ್ರಿ ಎಷ್ಟು ನಿಮಿಷ ಹಿಂದೆ ಮಾಡಬೇಕು ಹಂಗಿಲ್ಲ. ನಿಮ್ಮ ಸ್ಟೇಷನ್ 10 ನಿಮಿಷದ ಹಿಂದೆ ಬರತ್ತಂದ್ರು ಅದಕ್ಕಿಂತ ಮೊದಲು ನೀವು ಫುಡ್ ಆರ್ಡ್ರ್ ಮಾಡ್ಕೊಂಡು ನಿಮ್ಮ ಸಿಟಿಗೆ 10 ನಿಮಿಷದಾಗ ಬಂದುಬಿಡುತ್ತೆ. ಸೊ ಇಷ್ಟು ಫಾಸ್ಟ್ ಆಗೈತೆ. ಸೊ ಅಲ್ಲಿ ಹೋಗಿ ನಿಮ್ಮ ಫೇವ್ರೇಟ್ ರೆಸ್ಟೋರೆಂಟ್ ಚೂಸ್ ಮಾಡ್ಕೊಂಡು ಅಲ್ಲಿ ಯಾವ ಬೇಕಾದ ಡಿಶಸ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ಚೆಕ್ಔಟ್ ಹೊಡೆದ್ಬಿಟ್ರಿ ಅಂತಂದ್ರೆ ನಿಮ್ಗೆ ಅದೆಲ್ಲ ಡೀಟೇಲ್ಸ್ ಕೇಳುತ್ತೆ. ಫೋನ್ ನಂಬರ್, ನಿಮ್ಮದು ಸೀಟ್ ನಂಬರ್ ಎಲ್ಲ ಅದು ಫೆಚ್ ಆಗಿಬಿಟ್ಟಿರುತ್ತೆ. ಯಾಕಂದ್ರೆ PNR ಸ್ಟೇಟಸಿಂದ ನಿಮ್ಮ ಫೋನ್ ನಂಬರ್ ಒಂದ್ಬಿಟ್ಟು ಇದು ಯಾವ ಟ್ರೈನ್, ನಿಮ್ದು ಯಾವ ಸೀಟ್ ಎಲ್ಲ ಗೊತ್ತಾಗಿರುತ್ತೆ. ಸೊ ಅದೆಲ್ಲ ಫೆಚ್ ಆದಮೇಲೆ ನೀವು ಆರ್ಡ್ರ್ ಮಾಡ್ಬೋದು. ಸೊ ನಮ್ಮ ಫುಡ್ ಬರುತ್ತೋ ಇಲ್ಲೋ ಅಂತೇಳಿ ನಿಮಗೆ ಚಿಂತೆನೂ ಇದ್ದರೆ ಇದ್ರೊಳಗೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಐತ್ರಿ. ಇದರಿಂದ ಏನು ಮಾಡ್ಕೋಬೋದು ಅಂತಂದ್ರೆ ನೀವು ನಿಮ್ಮ ಅಂದ್ರೆ ಸೇಫರ್ ಸೈಡ್ ಒಳಗೂ ಇರ್ಬೋದು. ಸೊ ಒಂದಷ್ಟು ಜನ ಹೆಂಗೆ ಅಂತಂದ್ರೆ ಆನ್ಲೈನ್ ಪೇಮೆಂಟ್ ಮಾಡ್ರೆ ಹೆದರಿಕಾಗುತ್ತೆ ಹಂಗೆ ಅಂತಿರ್ತಾರೆ. ಸೊ ನಿಮ್ಗೆ ಬೇಕಾದ್ರೆ ಆನ್ಲೈನ್ ಪೇಮೆಂಟ್ ಆಪ್ಷನ್ ಐತಿ. ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ. ಬಟ್ ಕ್ಯಾಶ್ ಆನ್ ಡೆಲಿವರಿನೂ ನಿಮಗೆ ಬೇಕಂತಂದ್ರೆ ನೀವೇನಾರು ಸ್ವಲ್ಪ ಇದಿದ್ರೆ ಅಂತಂದ್ರೆ ನಿಮಗೆ ಕ್ಯಾಶ್ ಆನ್ ಡೆಲಿವರಿನೂ ಇದ್ರೊಳಗೆ ಸಿಗುತ್ತೆ. ಸೊ ನಾನು ವಿಶಾಖಪಟ್ಟಣಂ ಒಳಗೆ ಒಂದು ವೆಜ್ ಬಿರಿಯಾನಿ ಮತ್ತು ಪನ್ನೀರ್ 60 ಆರ್ಡರ್ ಮಾಡೀನಿ. ನೋಡೋಣಂತ ಟೇಸ್ಟ್ ಹೆಂಗಿರುತ್ತೆ ಅಂತೇಳಿ. ವಿಜಯನಗರಂ, ಇಂಗ್ಲೀಷ್ ಒಳಗೆ ವಿಜಯ ಅಂತೈತಿ, ತೆಲುಗು ಒಳಗೆ ವಿಜಯನಗರಂ ಅಂತೈತಿ, ಹಿಂದಿ ಒಳಗೂ ವಿಜಯನಗರಂ ಅಂತಲೇ ಐತಿ. ಬಟ್ ಸ್ಪೆಲ್ಲಿಂಗ ವಿಜಯನಗರಂ ಅಂತೇಳಿ ಐತಿ. ನೋಡ್ಬೋದು ನೀವು ಇಲ್ಲಿ. ಇಲ್ಲಿ ಮಟ್ಟ ಆಲ್ಮೋಸ್ಟ್ ನಮ್ದು 14 ತಾಸಿನ ಜರ್ನಿ ಆತ್ರಿ. 800ಕ್ಕಿಂತ ಹೆಚ್ಚಿಗೆ ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದ್ದೀವಿ. ನಾವೀಗ ಎಂಟ್ರ್ ಆದ್ವಿ. ಫಸ್ಟ್ ವೆಸ್ಟ್ ಬೆಂಗಾಲ್ ಇದ್ದೀವಿ. ವೆಸ್ಟ್ ಬೆಂಗಾಲಿಂದ ಒಂದು 90 ಕಿಲೋಮೀಟ್ರ್ ಹೊರ ಬರೋದಕ್ಕೆ ಖಡಗ್ಪುರ ಆದ್ಮೇಲೆ ನಾವು ಒಡಿಶಾಗೆ ಎಂಟ್ರ್ ಆದೀವಿ. ಒಡಿಶಾ ಆದಮೇಲೆ ನಾವು ಈಗ ಬಂದೀವಿ ಆಂಧ್ರ ಪ್ರದೇಶಕ್ಕೆ. ಸೊ ಆಂಧ್ರ ಪ್ರದೇಶದ ಏನು ನಾರ್ತರ್ನ್ ಪಾರ್ಟ್ ಇರ್ತಲ್ಲ ರೀ ಅದ್ರೊಳಗೆ ವಿಜಯನಗರಂ ಡಿಸ್ಟಿಕ್. ನಾನು ಮೊದಲು ವೈಜಾಗ ವಿಜಯನಗರಂ ಅನ್ನೋದಕ್ಕೆ ಒಂದು ಅನ್ಕೋತಿದ್ದೆ. ಬಟ್ ವೈಜಾಗ್ ಅಂದರೆ ವಿಶಾಖಪಟ್ಟಣಂ, ವಿಜಯನಗರಂ ಅಂತೇಳಿ ಬರ್ತಿತ್ತದ. ನಾನು ಸೊ ವಿಜಯನಗರಂ ಅಂದ್ಕೊಂಡಿದ್ದೆ. ವಿಜಯನಗರಂ ಇದೆ. ವಿಜಯನಗರಂ ಇದೆ. ಇದರಿಂದ ಮೇನ್ ಏನು ಒಡಿಶಾಗೇನು ಲೈನ್ ಹೋಗುತ್ತಲ್ಲ ವಿಶಾಖಪಟ್ಟಣಂ ವಿಜಯವಾಡದಿಂದ ಇಂಟೀರಿಯರ್ ಆಗಿ ರಾಯಗಢ, ರಾಯಪುರ, ದುರ್ಗ ಜಂಕ್ಷನ್ ಎಲ್ಲ ಹೋಗುತ್ತಲ್ಲ ಹಿಂಗೆ ಹೋಗುತ್ತೆ ರೀ. ಒಂದೇ ಭಾರತ ರನ್ ಆಗುತ್ತೆ. ಸೊ ಅದು ಹಿಂದಿಂದ ಬರೋದು ಒಂದೇ ಬರುತ್ತೆ. ಈಗ 25 ಕಿಲೋಮೀಟ್ರ್ ಏನೋ ದೂರ ಇತ್ತು ನಮಗೆ. ಮೇ ಬಿ ಅದು ವಿಶಾಖಪಟ್ಟಣಂ ಅನ್ನೋದ್ರೊಳಗೆ ಒಂದೇ ಭಾರತ ನಮ್ಮನ್ನ ಓವರ್ಟೇಕು ಮಾಡತ್ತೆ ರೀ. ಆಲ್ಮೋಸ್ಟ್ ನಂಗೆ ವಿಜಯನಗರಂ, ವಿಶಾಖಪಟ್ಟಣಂ ಎಲ್ಲ ನಂಗೆ ರಾತ್ರಿ ಟೈಮ್ ಒಳಗೆ ಬಂದಿದ್ವು. SMVP ಹೌಡಾದ ರನ್ ಇಲ್ಲಿ ಮಠ ಹೆಂಗೈತೆ ಅಂತಂದ್ರೆ ಆಮಿ ಗತಿಯಿಂದ ಹೊಂಟತಿ ಹಿಂಗೆ 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 ಹಿಂಗೆ. ಬಟ್ ಇದ್ರ ಹಿಂದಿಂದ ಇದ್ದ ಟ್ರೈನ್ ಎಲ್ಲ ಏನಿಲ್ಲ ಅಂದ್ರೆ ಒಂದು 100-150 ಕಿಲೋಮೀಟ್ರ್ ಗ್ಯಾಪಿಂದ ಓಡತ್ತವ. ನಾವು 1 ತಾಸು 40 ನಿಮಿಷ ಡಿಲೇನೂ ಅದೇವ್ ರೀ ಇಲ್ಲಿ. ನೋಡೋಣಂತ ಬೆಂಗಳೂರು ಹೋಗ್ತಾ ಹೋಗ್ತಾ ಎಷ್ಟು ಡಿಲೇ ಆಗುತ್ತೆ ಅಂತೇಳಿ. ಇಲ್ಲಿಂದ 80 ಕಿಲೋಮೀಟ್ರ್ ಐತ್ರಿ ನಮ್ಮ ವಿಶಾಖಪಟ್ಟಣಂ. ನಮ್ಮ ಟ್ರೈನ್ 130 ಅಷ್ಟಕ್ಕಷ್ಟೇ ಓಡಾತತಿ. ಎಲ್ಲಿ ಇದಕ್ಕೆ ಚಲೋ ರನ್ ಕೊಟ್ಟಾರೋ ಇಲ್ಲೋ ಅದು ಗೊತ್ತಾಗತ್ತಿಲ್ಲ. ದುರಂತೋ ಮಾತ್ರ ಈ ಸೆಕ್ಷನ್ ಒಳಗೆ ಈ ಪೂರ್ತಿ ಏನು ಸೆಕ್ಷನ್ ಐತಲ್ರಿ ಇದ್ರೊಳಗೆ ಒನ್ ಆ್ಯಂಡ್ ಓನ್ಲಿ ಕಿಂಗ್ ಯಾರು ಹೇಳ್ರಿ, ನಮ್ಮ SMVT ಹೌಡಾ ಡುರಂತೋ 29 ತಾಸು ಒಳಗೆ ಕವರ್ ಮಾಡಿಬಿಡುತ್ತೆ ಅದು ಫುಲ್ ಡಿಸ್ಟೆನ್ಸ್ ವಿತ್ 5 ಸ್ಟಾಪ್ಸ್ ಅಷ್ಟೇ ರೀ. ಯಾವುದಂದ್ರೆ ಬೆಂಗಳೂರಿಂದ ಬಿಟ್ಟುಕೊಡಕ್ಕೆ ಡೈರೆಕ್ಟ್ ಒಂದು ಸ್ಟಾಪ್ ರನ್ನಿಂಗ್ ಉಂಟಾ. ಅಲ್ಲಿಂದ ವಿಜಯವಾಡ ಬಿಟ್ಟುಕೊಡಕ್ಕೆ ಡೈರೆಕ್ಟ್ ಅದ್ರ ಸ್ಟಾಪ್ ವಿಶಾಖಪಟ್ಟಣಂ ಅಲ್ಲ ಅನ್ಸುತ್ತೆ, ವಿಜಯನಗರಂ ಅನ್ಸುತ್ತೆ ಮೇನ್ ಲೈನ್. ಆಮೇಲೆ ಭುವನೇಶ್ವರ ಬಿಟ್ಟುಕೊಡಕ್ಕೆ ಡೈರೆಕ್ಟ್ ಹೌಡಾ.
SMT ಬೆಂಗಳೂರು ಭುವನೇಶ್ವರ್ ಸೂಪರ್ ಫಾಸ್ಟ್. ಸ್ಕಿಪ್ಪಿಂಗ್ ಅಲಮಂಡ. ಓ ಏನು ಟ್ರ್ಯಾಕ್ ಸೌಂಡ್ ರೀ ಇಲ್ಲಿ, ವಾ ವಾ. ಟ್ರ್ಯಾಕ್ಸ್ ನೋಡ್ರಿ ಇಲ್ಲಿ ಪೂರ್ತಿ ಪ್ಲಾಟ್ಫಾರ್ಮ್ ಇಲ್ಲಿ ತೆಳಗೆ ಇಳಿದು ಹೋಗ್ಬೇಕು. ಅಲಮಂದ ಏನು ಮಂಡಾನೆ, ಮಂಡ ಅಲಮಂಡ. ಹಾಂ 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 ಏನು ಟ್ರ್ಯಾಕ್ ಸೌಂಡ್. ಮತ್ತೊಂದು ಕ್ರಾಸಿಂಗ್ ಅಲ್ಲಲ್ಲಲ್ಲ, ಬ್ಯಾಕ್ ಟು ಬ್ಯಾಕ್. ಈ ಲೈನ್ ಒಳಗೆ ಮುಂದೆ ಇದು ಹೊಂಟತಿಲ್ರಿ ಗೂಡ್ಸ್. ಯಾವುದೋ ಒಂದು ಸ್ಪೆಷಲ್ ಟ್ರೈನ್ ಬ್ರೇಕ್ ತೊಗೊಂಡ್ರ ಥರ್ಡ್ ಲೈನ್ ಒಳಗೆ. EC ಓವರ್ ಬ್ರ್ಯಾಂಡಿಂಗ್ ಇದೆ. ಒನ್ 115 ಹೊಂಟತಿ. ಯಾವುದೋ ಬಂಗಾಲ್ ಸೈಡ್ ಗಾಡಿ ಐತಂತಂದ್ರೆ ನಾನು ಈ ಮಿಷ್ಟಿದೆ ಅಂತೂ ಬಿಡಂಗಿನ ಇಲ್ಲ ನೋಡ್ರಿ, ಭಾರಿ ಮಸ್ತ್ ಇರ್ತದೆ. ಸ್ವೀಟ್ ಕಾರ್ಡ್ ಅಂತಲೂ ಹೇಳ್ಬೋದು. ನೀವು ಟ್ರೈ ಮಾಡಲೇಬೇಕು ಯಾವಾಗಾರ ಟ್ರಾವೆಲ್ ಮಾಡತ್ತೀರಂದ್ರೆ. ಈಸ್ಟರ್ನ್ ಸೈಡ್ ಗಾಡಿ ಒಳಗೆ ಸಿಗುತ್ತೆ ನಿಮಗಿದೆ. 3-4 ಕಿಲೋಮೀಟ್ರ್ ಐತಿ ವಿಶಾಖಪಟ್ಟಣಮಕ್ಕೆ, ಪಟ್ಟಣ ಅಲ್ಲ ಪಟ್ಟಣಮ್ಮ. ಸೊ ಇಲ್ಲಿಂತ ನಾವು ಇದ್ರ ಕ್ಯಾಬಿನ್ ಅನ್ಸುತ್ತಿದೆ, ಯಾವುದೋ ಎಲೆಕ್ಟ್ರಿಕ್ ಲೋಕೋ ಶೆಡ್ದು ಕ್ಯಾಬಿನ್. ಬಟ್ ಇಲ್ಲಿ ಎಷ್ಟು ಮಸ್ತ್ ಐತೆ ನೋಡ್ರಿ ಗಾರ್ಡನ್. ಇಂಥವೆಲ್ಲ ಇಷ್ಟ ಆಗ್ತಾವೆ ನನಗೆ. ಮೊದಲು ನಾವು ಟ್ರೈನಿನ ಹಳಿ ಬಾಜು ಏನೇನೆಲ್ಲ ನೋಡ್ತಿದ್ವಿ, ಬಟ್ ಈಗಿಂತ ಚಂದ ಗಾರ್ಡನ್ ನೋಡೋಕೆ ಭಾಳ ಮಜಾ ಅನ್ಸುತ್ತೆ. ಎಷ್ಟು ಕ್ಯೂಟ್ ಐತೆ ನೋಡ್ರಿ ಇದು. ಲೈನ್ ಸಿಗ್ನಲ್ ಗ್ರೀನ್ ಐತಿ, ಯಾವುದೋ ಟ್ರೈನು ಬರೋಂಗನೂ ಐತ್ರಿ ಇಲ್ಲಿ. ಕವಚ್ ಫಿಟೆಡ್ ವ್ಯಾಪ್ 7 ಬರೋದಾದ್ರೆ ಇಲ್ಲಿ 39156. ದಕ್ಷಿಣ ಮಧ್ಯ ರೈಲ್ವೆ, ಸೌತ್ ಸೆಂಟ್ರಲ್ ರೈಲ್ವೆ. BZA. ಯಾವುದಿರ್ಬೋದು ಇದೆ? ಪ್ರಶಾಂತಿ ಎಕ್ಸ್ಪ್ರೆಸ್ ಭುವನೇಶ್ವರ ಬೆಂಗಳೂರು. ಮೇ ಬಿ ನಾವು ಇದನ್ನು ಓವರ್ಟೇಕ್ ಮಾಡ್ತೀವಿ ಅಂತೇಳಿ ಅನ್ಕೋತೀನಿ. ಎಷ್ಟು ಪ್ಯಾಕ್ ಹೊಂಟತ್ ನೋಡ್ರಿ ಇದು. ನಮ್ಮ ಬೆಂಗಳೂರಿಗೆ ಹೋಗೋದನ್ನೇ ಇದು ಗಾಡಿ. ಬಟ್ ಇದ್ರದ್ದು ವಿಜಯವಾಡದಿಂದ ರೂಟ್ ಚೇಂಜ್ ಆಗುತ್ತೆ, ವಾಯ ಗುಂತ್ಕಲ್ ಬರುತ್ತೆ ಇದು. ಬಟ್ ಜನರಲ್ ನೋಡ್ರಿ ಎಷ್ಟು ಪ್ಯಾಕ್ ಐತಿ ಗಾಡಿ. ಸ್ಲೀಪರ್ ಒಳಗೂ ಮಂದಿ ಕುಂತಾರೆ. ಇದ್ರೊಳಗೆ ಏನರ ನೀವು ಸ್ಲೀಪರ್ ಒಳಗೆ ಬರೋಕೆ ಯೋಚನೆ ಮಾಡತ್ತಿದ್ರಂದ್ರೆ ನೋಡಿರಿ, ಸ್ಲೀಪರ್ ಒಳಗೆ ಜರ್ನಿ ಮಾಡ್ತೀರಿ ಅಂತಾರಲ್ಲ, ಅಂದ್ರೆ ಮಾಡಂತಾರಲ್ಲ ನನಗೆ ಈ ಲಾಂಗ್ ಜರ್ನೀಸ್ಗೆ. ಬಟ್ ವಿಡಿಯೋ ಮಾಡೋಕ್ಕಾಗಂಗಿಲ್ಲ ರೀ, ಹಂಗೇನು ಮಾಡೋಕ್ಕೇನಿಲ್ಲ ಜರ್ನಿ. ಬಟ್ ಔಟ್ಪುಟ್ ಕರೆಕ್ಟ್ ಬರೋಂಗಿಲ್ಲ. ಸ್ಲೀಪರು ಫುಲ್ ಪ್ಯಾಕ್ ರೀ. ಆಮೇಲೆ ಪ್ಯಾಂಟ್ರಿ ಕಾರು. ಪಕ್ಕ ವಿಜಯವಾಡ ನೋಡ್ಕ ಈ ಟ್ರೈನ್ ನಾವು ಓವರ್ಟೇಕು ಮಾಡ್ತೀವಿ ನೋಡ್ರಿ. ಹಿಂದಿಂದು ಜನರಲ್ ನೋಡ್ರಿ ಎಷ್ಟು ಪ್ಯಾಕ್ ಐತಿ ಗಾಡಿ. ಬೈ ಬೈ ಬೈ. ಇನ್ನೊಂದು ಟ್ರೈನ್ ಬಂತ್ರಿ 5 ನಿಮಿಷದ ಗ್ಯಾಪ್ದಾಗ.
ಇದು SAR BZD 39163. ಇದ್ಯಾವುದು? ಇದೊಂದು ಸ್ವಲ್ಪ ವ್ಯಾಪ್ 7 ಚಲೋ ಕಾಣತೈತಿ. ವಾವ್. ಓಹೋ ಹೋ ಹೋ ಕಾಕ ಇಲ್ಲೇದೀನ ನೀನು ನಮ್ಮನ್ನು ಓವರ್ಟೇಕ್ ಮಾಡ್ಕೊಂಡು ಮುಂದೆ ಬಂದೈತೆ ನೋಡ್ರಿ ಇಲ್ಲಿ. ಶಾಲಿಮಾರ್ ವಾಸ್ಕೋಡಿಗಾಮ ಅಮರಾವತಿ ಎಕ್ಸ್ಪ್ರೆಸ್ ಎಲ್ಲ ನಮ್ಮ ಗಾಡಿನೇ ಇವು. ಇದು ಸೂಪರ್ ಫಾಸ್ಟು ಅಲ್ರಿ, ನಮ್ಮನ್ನು ಓವರ್ಟೇಕ್ ಮಾಡಿದ್ದೆ 18047 ಐತಿದ್ರ ನಂಬರ್. ಬಟ್ ಇದು ಅದಕ್ಕಿಂತ ಸ್ವಲ್ಪ ಚಲೋ ಅನ್ಸತ್ತೆ. ಪ್ರಶಾಂತಿಗಿಂತ ಇದ್ರದ್ದು ಕೋಚಸ್ ಒಳಗೆ ಖಾಲಿ ಖಾಲಿ ಕಾಣತ್ತ. ಬ್ಯಾಕ್ ಡ್ರಾಪ್ ಒಳಗೆ ನೋಡ್ರಿ ಇಲ್ಲಿ ಎಲ್ಲ ಮೌಂಟೇನ್ಸ್ ನೋಡಕ್ಕೆ ಸಿಗುತ್ತೆ. ಇಲ್ಲಿಂದ ಮುಂದೆ ಅರಕು ವ್ಯಾಲಿನೂ ನೋಡಕ್ಕೆ ಸಿಗುತ್ತೆ. ಅದು ಮಸ್ತ್ ಜರ್ನಿ ಆಗುತ್ತೆ ಅರಕು ವ್ಯಾಲಿ. ಅರಕು ವ್ಯಾಲಿ ಏನು ಸಕ್ಸಿ ವ್ಯೂ ಐತ್ರಿ ಇದು ವಿಶಾಖಪಟ್ಟಣಂ ಎಂಟ್ರೆನ್ಸ್. ನಾನು ಒಂದೇ ಸಹಿತ ಬಂದಿದ್ದೆ ವಿವೇಕ್ ಎಕ್ಸ್ಪ್ರೆಸ್ ಒಳಗೆ, ಅಷ್ಟು ಫೀಲ್ ಮಾಡಿರಲಿಲ್ಲ ಇದನ್ನು ನಾನು, ಯಾಕಂದ್ರೆ ನೈಟ್ ಇತ್ತು. ವಿಶಾಖಪಟ್ಟಣಂ ಜಂಕ್ಷನ್ ಎಂಟ್ರ್ ಆದೀವಿ. ಯಾವುದಿದು? ವಿಶಾಖಪಟ್ಟಣಂ ಗಾಂಧಿಧಾಮ್ ಎಕ್ಸ್ಪ್ರೆಸ್ ವಿತ್ EMD ಎಲ್ಲ WTG4. ಮೇ ಬಿ ಶಂಟಿಂಗ್ ಮಾಡಿರ್ಬೇಕು. ಅದನ್ನ ಶಂಟಿಂಗ್ ಮಾಡಕ್ಕೆ ತೊಗೊಂಡಿರ್ಬೇಕು, ಇಲ್ಲಾಂದ್ರೆ ಪಿಟ್ಲೈನಾಗ ತೊಗೊಂಬೋದು. ಇಲ್ಲಿಂದ ಕ್ರೌಡ್ ನೋಡ್ರಿ ಇಲ್ಲಿ ಟ್ರೈನಿಗೆ ಭಾಳ ಐತಿ. ಒಂದು ತಾಸು 40 ನಿಮಿಷ ಡಿಲೇ ಆಗಿ ನಾವೀಗ ಎಂಟ್ರಿಗೇವ್ರಿ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ ಜಂಕ್ಷನಿಗೆ. ಆಂಧ್ರ ಪ್ರದೇಶ ಒಳಗೆ ಟೋಟಲ್ ಆಗಿ ನನಗೆ 3 ದೊಡ್ಡ ಜಂಕ್ಷನ್ ಪಾಯಿಂಟ್ಗಳು ಹೋಗ್ತದವ, ವಿಜಯವಾಡ, ವಿಶಾಖಪಟ್ಟಣಂ, ಗುಲ್ಕಲ್. ಸೊ ದೊಡ್ಡದು ಅನ್ಸೋದು ನನಗೆ ವಿಜಯವಾಡ, ಬಟ್ ಸೆಕೆಂಡ್ ನಂಬರ್ ಒಳಗೆ ಬರೋದು ವಿಶಾಖಪಟ್ಟಣಂ. ಸೊ ವಿಶಾಖಪಟ್ಟಣಮ್ಗೂ ನಾವು ಡಿಲೇ ಇದೀವಿ. ಇಲ್ಲಿ ನಾನು ರೈಲ್ ರೆಸ್ಟೋದಿಂದ ಏನು ಫುಡ್ಡು ಆರ್ಡರ್ ಮಾಡ್ಕೊಂಡಲ್ಲ, ಅದು ಬರುತ್ತೆ ನೋಡೋಣ ಅಂತ ತೋರಿಸ್ತೀನಿ. ಸೀಟಿಗೆ ಏನಾರು ಬರುತ್ತೆ ಅದು, ಬಟ್ ನಮಗೆ ಇಲ್ಲಿ 20 ನಿಮಿಷ ಸ್ಟಾಪ್ ಐತಿ. ಯಾಕಂದ್ರೆ ಯಾವುದೋ ಟ್ರೈನ್ ವಿಶಾಖಪಟ್ಟಣಕ್ಕೆ ಬರ್ತಾವಲ್ಲ ಪ್ರತಿಯೊಂದು ರಿವರ್ಸಲ್ ತೊಗೊಂಡು ಹೋಗ್ಬೇಕಂದ್ರೆ, ಯಾಕಂತಂದ್ರೆ ಇಲ್ಲೇ ಐತಿ ಏನು ಹೇಳ್ರಿ ಟರ್ಮಿನಲ್ ಪಾಯಿಂಟ್. ಹೌದ್ರಿ, ಮುಂದೆ ಇನ್ನು ಸಮುದ್ರಕ್ಕೆ ಹೋಗೋದ್ರಿಂದ ಎಲ್ಲ ಲೋಕೋ ರಿವರ್ಸಲ್ ಆಗಿ ಮುಂದೆ ಅವ್ರ ಜರ್ನಿ ಕಂಟಿನ್ಯೂ ಮಾಡ್ತಾವೆ. ಒಂದಷ್ಟು ಟ್ರೈನ್ಗಳು ವಿಶಾಖಪಟ್ಟಣಂನ ಬೈಪಾಸು ಮಾಡ್ತಾವೆ. ವಿಶಾಖಪಟ್ಟಣಂ ಲೋಕೋ ರಿವರ್ಸಲ್ ಪಾಯಿಂಟ್ ಅಷ್ಟೇ ಅಲ್ದ ವಾಟ್ರಿಂಗ್ ಪಾಯಿಂಟೂ ಐತ್ರಿ ನೋಡ್ರಿ. ವಾಟ್ರಿಂಗ್ ಫಿಲ್ಲಿಂಗ್ ಆಗತ್ತೈತಿ ಮತ್ತು ಗಾಡಿ ಕ್ಲೀನೂ ಆಗತ್ತೈತ್ರಿ. ಹೊರಗಿಂದ ಏನು OBH ಸ್ಟಾಫ್ ಬರ್ತಾರಲ್ಲ ಅವರೆಲ್ಲ ಬಂದು ಗಾಡಿ ಕ್ಲೀನ್ ಮಾಡತ್ತಾರ. ಆನ್ಬೋರ್ಡ್ ಹೌಸ್ ಕೀಪಿಂಗ್ ಸ್ಟಾಫ್ ಅಂತ ಹೌಸ್ ಕೀಪಿಂಗ್ ಸ್ಟಾಫ್ ಹೊರಗಿಂದ ಬಂದು ಗಾಡಿ ಕ್ಲೀನ್ ಮಾಡತ್ತಾರ. ಆರ್ಡ್ರ್ ಬಂತು ನೋಡ್ರಿ ನಮ್ದಿಲ್ಲ 1 2 3 4 A119 ಅಂತ ಬರ್ದಾರ. ಸೊ ಥ್ಯಾಂಕ್ ಯು. ಮೊದಲ ಇದಕ್ಕೆ ವಾಲ್ಟರ್ ECOR ಒಳಗೆ ಬರ್ತಿದ್ರಿ, ಈಸ್ಟ್ ಕೋಸ್ಟರ್ನ್ ರೈಲ್ವೇಸ್ ಒಳಗೆ ವಾಲ್ಟೈರ್ ಡಿವಿಷನ್ ಅಂತೇಳಿ ಇದರ ಹೆಸರಿತ್ತು. ಬಟ್ ಈಗ ಇದನ್ನು ಫುಲ್ಲಿ ಸಪ್ರೇಟ್ ಡಿವಿಷನ್ ಮಾಡಿಬಿಟ್ರೆ. ವಿಶಾಖಪಟ್ಟಣಂ ಇಷ್ಟು ದೊಡ್ಡದಿರೋ ಸಂಬಂಧ ಸೌತ್ ಕೋಸ್ಟಲ್ ರೈಲ್ವೇಸ್ ಮಾಡಿ ಇದನ್ನು ವಿಶಾಖಪಟ್ಟಣಂನ ಮೇನ್ ಹೆಡ್ ಕ್ವಾರ್ಟರ್ ಮಾಡಿಬಿಟ್ರೆ. ಇದಕ್ಕೆ ಸಿಕಂದ್ರಾಬಾದ್ ವಿಶಾಖಪಟ್ಟಣಂ ಒಂದೇ ಭಾರತ ಬಂತು ನೋಡ್ರಿ ಇಲ್ಲಿ. ಇದಕ್ಕೆ 2:15 ಬಿಡುತ್ತಾ. ಮೇ ಬಿ ಓವರ್ಟೇಕ್ ಮಾಡುತ್ತೇನೆ ಅಂತ ನೋಡೋಣ ಅಂತ. ನಮ್ಮನ್ನ ಓವರ್ಟೇಕ್ ಮಾಡಬೇಕ್ರಿ, ಯಾಕಂತಂದ್ರೆ ನಮ್ಗೆ ಭಾಳ ಟೈಮಿಂಗ್ ಐತಿ. ಡೆಲ್ಲಿನೂ ಆದ್ರೆ ನಾವು 2.5 ತಾಸು ಮೇಲೆ ಈಗ ಹಿಂಗೆ ಎಂಟ್ರಾಗಿದ್ದೀವಿ, ವಾಪಸ್ ಹಿಂಗೆ ಹೊಂಟೀವಿ ಲೋಕೋ ರಿವರ್ಸಲ್ ಆಗಿ. ಆ ಬ್ಯಾಕ್ ಯಾರ್ಡದು ನಿಮ್ಗೆ ವ್ಯೂ ತೋರ್ಸಕ್ಕೆ ಬಂದೆ ನೋಡ್ರಿ, ಬ್ಯಾಕ್ ಡ್ರಾಪ್ ಅದು ಮೌಂಟೇನ್ ವ್ಯೂ. ವಾ 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 ಏನು ವ್ಯೂ ರೀ ಇದು ಪೂರ್ತಿ ಟ್ರೈನ್. ಪ್ಯಾರಲಲ್ ಆಗತ್ತೆ ತಮ್ದು ಯಾವುದು ಟ್ರೈನ್ ಜೊತೆ, ಅಪೋಸಿಟ್ ಯಾವುದೋ ಟ್ರೈನ್ ಬರುತ್ತೆ, ಒಂದೇ ಬರುತ್ತೆ. ದುರ್ಗ ವಿಶಾಖಪಟ್ಟಣಂ ಈಗ ಬಂತು ನೋಡ್ರಿ, ಕ್ರಾಸ್ ಆಗತ್ತೆ. ಯಾರ್ಡ್ ಒಳಗೆ ಹೊಂಟದ ಟ್ರೈನ್.
2:18 ಆತ. ನಮ್ಮ ಊಟನೂ ಆರಾಮಾಗ್ಬಿಟ್ಟೈತಿ ರೇಲ್ ರೆಸ್ಟೋರೆಂಟ್. ಪ್ಯಾಕೇಜಿಂಗ್ ಅಂತೂ 10/10 ನೋಡ್ರಿ. ಒಂದು ಸ್ವಲ್ಪ ಸ್ಪಿಲ್ಲೇಜ್ ಇಲ್ಲ, ಏನಿಲ್ಲ. ವಾವ್, ನಂದು ವೆಜ್ ಬಿರಿಯಾನಿ ಐತಿ ಇಲ್ಲೇ. ಪನ್ನೀರ್ 65 ಆರ್ಡ್ರ್ ಮಾಡೀನಿ. ರಾಯ್ತಾ ಮತ್ತು ಗ್ರೇವಿ ಕೊಟ್ರಿ. ಎಷ್ಟು ಚಂದ ಪ್ಯಾಕೇಜಿಂಗ್ ಐತೆ ನೋಡ್ರಿ. ಇಲ್ಲಿ ಒಂದು ಸ್ವಲ್ಪ ಫಿಲ್ಲೇಜ್ ಇಲ್ಲ, ಏನೂ ಇಲ್ಲ. ಪ್ಯಾಕೇಜಿಂಗ್ 10/10. ತಿನ್ನಕ್ಕಂತೇಳಿ ಒಂದು ಪ್ಲೇಟನ್ನು ಕೊಟ್ರೆ. ಮತ್ತೇನೈತೆ ನೋಡಿದ್ರೆ ನೀವು ತಿನ್ನಕ್ಕೆ ಇಲ್ಲಿ ಕಟ್ಲರಿ ಐಟಮ್ ಅದಾವೆ ಮತ್ತು ಒಳಗೆ ಇಷ್ಟು ಐಟಮ್ ಅದಾವೆ ನೋಡ್ರಿ. ಟೋಟಲಿ ಫೇವ್ರೇಟ್ ಕಾಂಬೋ ನೋಡ್ರಿ. ಬಕೆಟ್ ಬಿರಿಯಾನಿ ಇದ್ದಂಗೆ ಐತಿ. ವಾವ್, ದಾವತಕ್ಕೆ ಯೂಸ್ ಮಾಡ್ರೆ. ಕ್ವಾಲಿಟಿ ಅಂತೂ ಅನ್ನಾವತ್ ಕಾಣತ್ತೆ ನೋಡಿನ. ಇದ್ರೊಳಗೆ ಗಜರಿ, ವಟಾಣಿ, ಬೀನ್ಸ್, ಕ್ಯಾಶು. ವಾವ್, ನೋಡೇ ಮಸ್ತ್ ಅನ್ಸತೈತಿ. ಸೊ ಟೇಸ್ಟ್ ಮಾಡೋಣ ಅಂತ ಮೊದಲ ಸ್ಟಾರ್ಟರಿಂದ ಸ್ಟಾರ್ಟ್ ಮಾಡೋಣ. ಪನ್ನೀರ್ ನೋಡ್ರಿ, ಕ್ವಾಂಟಿಟಿ ಎಷ್ಟೈತಿ. ಮಸ್ತ್ ಐತಿ. ಇದ್ರ ಜೊತೆ ನಂಗೆ ಕಾಂಬೋ ಚೂರು ಅನಿಸುತ್ತೆ, ಅದಕ್ಕೆ ಇದನ್ನು ತೋರ್ತೀನಿ. ನಾನು ಬಿರಿಯಾನಿ ಟೇಸ್ಟ್ ನೋಡಿ ದಾವತ್ ಹಚ್ಚಿದೆ. ಬಿರಿಯಾನಿ ಒಳಗೆ ಆಂಧ್ರದ ಟಚ್ನೂ ಐತ್ರಿ. ನಂಗೆ ಒಂದು ಟೈಮಿಗೆ ಅನ್ನಿಸ್ತ ಮೇಘನ, ನಾಗಾರ್ಜುನ ಮತ್ತು ನಂದನ ಅದಾವಲ್ಲ, ಆ ಟೈಪ್. ಈಗ ನಾವು ದುವಾಡುವಿಂದ ಸ್ಕಿಪ್ ಮಾಡತ್ತವೇನು ಸ್ಟಾಪಿಂದ ಇದ್ದೀವಿ ಗೊತ್ತಿಲ್ಲ. ಬಟ್ ದುವಾಡು ಫೇಮಸ್ ಐತೆ, ಅದಕ್ಕೆ ಹೇಳ್ರಿ. ಇದು ದುವಾಡು. ಇದೇ ಕಾಂಟ್ಯಾಕ್ಟ್ಸ್ ಇಟ್ಕೊಂಡು ದುವಾಡು ಜಗನ್ನಾಥಮ್ ಅಂತ ಹೇಳಿ ತೆಲುಗು ಒಂದು ಪಿಕ್ಚರ್ ಬಂದಿದೆ, ಅಲ್ಲು ಅರ್ಜುನ್ ಒಂದು DJ. ಇದೆ ನೋಡ್ರಿ ದುವಾಡು. ದುವಾಡು ಸ್ಟೇಷನ್ ಸ್ಕಿಪ್ ಮಾಡಿದ್ದೆ. ಮೇ ಬಿ ಇಲ್ಲೇ ಓವರ್ಟೇಕ್ ಆಗತ್ತೆ ಅಂತೇಳಿ ಅನ್ಕೋತಾನೆ ರೀ. ಹಂಸಾವರಂ ರೈಲ್ವೆ ಸ್ಟೇಷನ್ ಅಂತೇಳಿ ಐತಿದೆ. 130 ಕಿಲೋಮೀಟ್ರ್ ಡ್ರ್ಯಾಗ್ ಮಾಡಿವ್ರಿ ನಾವು ಒಂದೇ ಪಾರ್ತನ. ಅಂದ್ರೆ ಟ್ರೋಲ್ ಮಾಡ್ಕೊಂತ ಬಂದೇವಿ, ಓಟಕ್ಕೆ ಸೈಡ್ ಕೊಟ್ಟಿಲ್ಲ. ಬಟ್ ಇಲ್ಲಿ ತರಬೇವು ಅಂದರೂ ಇದಕ್ಕೆ ಒಂದೇ ಬರ್ತಕ್ಕೆ ಸಿಗ್ನಲ್ ಏನು ಇಲ್ಲಂಗಿಲ್ಲ. ಯಾಕಂದ್ರೆ ಲೂಪ್ ಇಲ್ಲೈತಿ. ನಾವು ಮೇನ್ ಲೈನ್ ಒಳಗೆ ಅದೇವಿ. ಅಲ್ಲಿ ಅಪ್ ಡೌನ್ ಲೈನ್ ಮೇಲೆ ನಾವು ಅದೇವಿ. ಅಪ್ ಒಳಗೆ ಅಲ್ಲಿ ಖಾಲಿ ಐತಿ, ಆಚೆ ಕಡೆದ್ದು ಲೂಪ್ ಖಾಲಿ ಐತಿ. ಸೊ ಮೇ ಬಿ ಇಲ್ಲಿ ಲೂಪ್ ಒಳಗೆ ಓಡಿಸ್ತಾರೆ, ನೋಡೋಣ ಅಂತ. ಇನ್ನೂ ಕನ್ಫರ್ಮ್ ಇಲ್ಲ. ಒಂದೇ ಬರತ್ತಕ್ಕೆ ಲೂಪ್ ಕೊಟ್ರು ನೋಡ್ರಿ. ಇಲ್ಲಿ ಸಿಗ್ನಲ್ ಕ್ಲಿಯರ್ಡ್, ಗ್ರೀನ್. ಓ, ಟ್ವೆಂಟಿ ಕೋಚರ್ ಸಿಕಂದ್ರಾಬಾದ್ಗೆ ಹೋಗುವಂಥ ವಿಶಾಖಪಟ್ಟಣಂ ಸಿಕಂದ್ರಾಬಾದ್ ವಂದೇ ಭಾರತ್. ಹತ್ತಗಿಂದ ಯಾವ್ದಾರು ಬಂತೇನು ರೀ? ಅವ್ಕೆ ಇಷ್ಟಕ್ಕಾಗತ್ತೆ. ಓ ಹೋ 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 ಹೋ. ಮೇನ್ ಲೈನ್ನಾಗ ಗೂಡ್ಸ್ ಓವರ್ಟೇಕ್ ಆಗೋದು ತಡ ನಾವು ಡಿಪಾರ್ಟ್ ಆದ್ವಿ ನೋಡ್ರಿ. ಈಗ ಹಂಸಾವರಮಿಂದ ಹಳೆ ರೈಲ್ವೆ ಸ್ಟೇಷನ್ ಐತಿ. ಇನ್ನು ನಾನು ಮಕ್ಕೊಂಡ್ರೆ ನೋಡ್ರಿ ಚಿಲ್ ಮಾಡದನಿ. ತಸ್ಕರಿ ಅಂತೇಳಿ ಯಾವುದೋ ಒಂದು ವೆಬ್ ಸೀರೀಸ್ ಬಂದೈತೆ ನೆಟ್ಫ್ಲಿಕ್ಸ್ ಒಳಗೆ. ಇದ್ರ ಬಗ್ಗೆ ಐತಿ, ಕಸ್ಟಮ್ಸ್ ಬಗ್ಗೆ. ನಾನು ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡತ್ತಿಲ್ಲಲ್ಲ, ಸ್ವಲ್ಪ ನಾಲೆಜ್ ಬರುತ್ತೆ ಅಂತೇಳಿ ನೋಡತ್ತೀನಿ ಹೆಂಗೈತೆ ಅಂತೇಳಿ. ಸೊ ಮಸ್ತ್ ವೆಬ್ ಸೀರೀಸ್ ಐತೆ ಅದು. ರಾಜಮಂಡ್ರಿ ನೀ ಅಮ್ಮ ಪೇರು ಏನೋ ಒಂದು ಸಾಂಗ್ ಐತ್ರಿಪ್ಪ. ಅದು ವಿವೇಕ್ ಎಕ್ಸ್ಪ್ರೆಸ್ ಒಳಗೆ ಹಾಡಿದ್ದೆ. ನಮ್ಮ ಹಿಮಾಂಶು ಇದುವರೆಗೂ ಕಾಣಿಸ್ತಾನೆ ನಂಗೆ ಅದ್ರ ಮೇಲೆ. ಇಲ್ಲಿ ನೋಡ್ರಿ, WLRR ಅಂದ್ರೆ ವಾಲ್ಟೈರ್ ಡಿವಿಷನ್. WLRR ರಾಜಮಂಡ್ರಿಗೆ ಬರ್ತಾ ನಾವು 2 ತಾಸು 10 ನಿಮಿಷ ಡಿಲೇ ಆದೀವಿ ನೋಡ್ರಿ. 5:14ಕ್ಕೆ ಬಂದೇವಿ. 3 ಗಂಟೆಗೆ ಬರೋ ಟೈಮಿಂಗ್ ಇತ್ತು ಇಲ್ಲಿ. ಸೊ ಅದೇ ಏನು 2 ತಾಸು ಡಿಲೇ ಆತಲ್ಲ ರಾತ್ರಿ, ಅದನ್ನು ನಾವು ಕಂಟಿನ್ಯೂ ಮಾಡ್ಕೊಂಡು ಬಂದೇವಿ. ನಾವು ಈಗ ಎಂಟ್ರಾಗಿವಿ ಆಂಧ್ರ ಪ್ರದೇಶದ ರಾಜಮಂಡ್ರಿಗೆ. ರಾಜಮಂಡ್ರಿ ಬಂದ್ಬಿಟ್ಟ ಹೆಸರು ಚೇಂಜ್ ಮಾಡ್ಯಾರಿ. ರಾಜ ಮಹೇಂದ್ರವರಂ, ಸಾರಿ ಅದೊಂದು ಸ್ವಲ್ಪ ಸ್ಲಿಪ್ ಆಗ್ಬಿಡುತ್ತೆ. ರಾಜ ಮಹೇಂದ್ರವರಂ ಅಂತ ಮಾಡ್ಯಾರ. ನಮ್ಮ ಮುಂದೆ ಏನು ಇದು ಹೊಂಟಿತ್ತಲ್ರಿ, ಶಾಲಿಮಾರ್ ವಾಸ್ಕೋ. ಫಸ್ಟ್ ನೀವು ನೋಡ್ರಿ ಪ್ರಶಾಂತಿ ಹೋತ ಹಿಂದೆ ಕ್ಲಿಪ್ ನೋಡ್ಕೋರಿ. ವಿಶಾಖಪಟ್ಟಣಮ್ಕಿಂತ ಮೊದಲು ಜ್ಞಾಪಿಸ್ಕೋರಿ.
ಮೊದಲು ಇದು ಹೋತು ಪ್ರಶಾಂತಿ ಹಿಂದಿಂದ ನಮ್ಮ ಶಾಲಿಮರ ವಾಸ್ಕೋ ಹೋತು. ಬಟ್ ಶಾಲಿಮರ್ ವಾಸ್ಕೋ ಪ್ರಶಾಂತಿಗೆ ಓಟೆ ಕೊಡ್ಕೊಂಡು ಮುಂದೆ ಹೋಗೈತ್ರಿ ಈಗ. ಸೊ ಮುಂದೆ ಈಗ ಲೈನಪ್ ಹೇಳ್ಬೇಕಂದ್ರೆ ಶಾಲಿಮರ್ ವಾಸ್ಕೋ, ಅದರಿಂದ ಪ್ರಶಾಂತಿ, ಅದ್ರ ಹಿಂದೆ ವಂದೇ ಭಾರತದ ಹಿಂದೆ ನಮ್ಮ ಹಿಂದೆ 1-3-4 ಟ್ರೈನ್ಗಳದಾವು, ಚೆನ್ನೈ ಸೈಡ್ ಹೋಗೋದು ಎಲ್ಲ ಅದಾವೆ. ಹಿಂಗೆ ಲೈನಪ್ ಐತಿ. ರಾಜಮಂಡ್ರಿಯಿಂದ ನಮ್ಮ SMET ಬೆಂಗಳೂರಿನ ಮುಂದಿನ ಜರ್ನಿ ನಾವು ಮುಂದಿನ ಪಾರ್ಟ್ ಒಳಗೆ ಇಡೋಣಂತ್ರಿ. ಆ ಜರ್ನಿ ಒಳಗೆ ನಾವು ರಾಜಮಂಡ್ರಿಯಿಂದ ವಿಜಯವಾಡ, ಒಂಗೋಲ, ಆಮೇಲೆ ನಮ್ಮ SMET ಬೆಂಗಳೂರಿಗೆ ಎಷ್ಟು ಡಿಲೇ ಆಗಿ ತಲುಪೋತೇವೆ ಅನ್ನೋದು ನೋಡೋದು ಆ ವಿಡಿಯೋದ ಇಂಟೆನ್ಷನ್ ಆಗಿರುತ್ತೆ. ಸೊ ಫುಲ್ ವಿಡಿಯೋ ನೀವು ನೋಡೋಕೆ ಸಿಗುತ್ತೆ ನೆಕ್ಸ್ಟ್ ಪಾರ್ಟ್ ಒಳಗೆ. ಹೌಡಾದಿಂದ ನಂದು ಬೆಂಗಳೂರು ಮಠದ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅಂತೇಳಿ ನೀವು ಆ ವಿಡಿಯೋ ಒಳಗೆ ನೋಡೋಕೆ ಸಿಗುತ್ತೆ. ಸಿಗೋಣಂತ್ರಿ ಮುಂದಿನ ವಿಡಿಯೋ ಒಳಗೆ. ಅಲ್ಲಿ ಮಠ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.